ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅಂದ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 8ನೇ ತಾರೀಕು ಸೆಪ್ಟೆಂಬರ್ 2025 ಸೋಮವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯಣೆ, ವರ್ಷ ಋತು ಭಾದ್ರಪದ ಮಾಸೆ, ಕೃಷ್ಣ ಪಕ್ಷದ ಪಾಡ್ಯಮಿ, ಪೂರ್ವಭಾದ್ರ ನಕ್ಷತ್ರ, ಧೃತಿಯೋಗ, ಬಾಲವಕರಣ. ಇವತ್ತಿನ ಪಂಚಾಂಗ ಫಲ ಮಹಾಲಯ ಪಕ್ಷ ಆರಂಭ. ಪಿತೃಪಕ್ಷ ಆರಂಭ ಆಗಿರ್ತಕ್ಕಂಥ ಒಂದು ಪ್ರಭಾವ. ಓಂ ಪಿತೃಗಣಾಯ ವಿದ್ಮಹೆ ಜಗದ್ದಾರಿಣಿ ಧೀಮಹಿ ತನ್ನೋ ಪಿತೃ ಪ್ರಚೋದಯಾತ್. ಈ ಒಂದು ಮಾಸದಲ್ಲಿ ಹೇಳಿಕೊಳ್ಳಬೇಕಾದಂಥ ಪಿತೃಗಾಯತ್ರಿ ಮಂತ್ರ, ಪಿತೃದೇವತೆಗಳು ಅಂತ ಹೇಳ್ತೇವೆ, ಅವರನ್ನು ಆರಾಧಿಸ್ತಕ್ಕಂಥ ಮಾಸ. ನೀವು ನೋಡಿ, ಯಾವುದೇ ಒಂದು ದೇವರ ಪೂಜೆ, ಯುಗಾದಿ ಹಬ್ಬ 1 ದಿನ, ನವರಾತ್ರಿ 9+1 ವಿಜಯದಶಮಿ, ದೇವಿ ನವರಾತ್ರಿ, ಶರನ್ನವ ನವರಾತ್ರಿ, ಹಾಗೆಯೇ ಗಣೇಶ ನವರಾತ್ರಿ 9 ದಿನ ಉತ್ಸವ. ಅದು ಬಿಟ್ಟರೆ ಶಿವಯ್ಯನಿಗೆ ಕಾರ್ತೀಕ ಮಾಸ, ವಿಷ್ಣುವಿಗೆ ಮಾರ್ಗಶಿರ ಮಾಸ. ಅದು ಬಿಟ್ಟರೆ ಪಿತೃದೇವತೆಗಳಿಗೆ ಮಾತ್ರವೇ ಪರಿಪೂರ್ಣ ಒಂದು ಮಾಸ ದಿಗ್ಬಂಧನ ಥರ ಇರತಕ್ಕಂಥ ಒಂದು ಪ್ರಭಾವ. ಪೂರ್ಣವಾಗಿ ಈ ಒಂದು 15 ದಿನ ಕದಲಲ್ಲ ನಾವು. ಈ ಅಮಾವಾಸ್ಯೆಯವರೆಗೂ ಪೂರ್ಣವಾಗಿ 15 ದಿನ ಯಾವಾಗಲಾದ್ರೂ ಪೂಜೆ ಮಾಡ್ಕೊಳ್ರಪ್ಪ ಅಂತ. ನೋಡಿ, ದೇವಾನುದೇವತೆಗಳಿಗೆ ವರಲಕ್ಷ್ಮಿ ಹಬ್ಬಕ್ಕೆ 1 ದಿನ, ಗೌರಿ ಹಬ್ಬಕ್ಕೆ 1 ದಿನ, ಯುಗಾದಿ ಹಬ್ಬಕ್ಕೆ 1 ದಿನ, ಶಿವರಾತ್ರಿಗೆ 1 ದಿನ, ದೀಪಾವಳಿ 3 ದಿನ, ಈ ಒಂದು ಲೆಕ್ಕಾಚಾರ ಇದೆ. ಆದರೆ ಪಿತೃಪಕ್ಷಕ್ಕೆ ನೋಡಿ, ಅದಕ್ಕೆ ಆ ಮಂತ್ರದಲ್ಲೇ ಅಷ್ಟು ಒಂದು ಅದ್ಭುತವಾಗಿ ಹೇಳಿದ್ದಾರೆ. ಗಾಯತ್ರಿ ಮಂತ್ರ, ಇದನ್ನ ಎಷ್ಟೋ ಜನಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಪಿತೃದೇವತೆಗಳ ಪೂಜೆ. ಓಂ ಪಿತೃಗಣಾಯ ವಿದ್ಮಹೆ ಜಗದ್ದಾರಿಣಿ ಧೀಮಹಿ ತನ್ನೋ ಪಿತೃ ಪ್ರಚೋದಯಾತ್. ಇದನ್ನ ಮನಸ್ಸಿನಲ್ಲಾದ್ರೂ ಜಪ ಮಾಡಿಕೊಳ್ಳಿ. ಪಿತೃಶಾಪಕ್ಕಿಂತಲೂ ದೊಡ್ಡದಾದ ಶಾಪ ಇನ್ಯಾವುದೂ ಇಲ್ಲ ಅಂತ ಒಂದು ಜಮದಗ್ನಿ ಮಹರ್ಷಿಗಳು, ನೆನಪಿಟ್ಟುಕೊಳ್ಳಿ, ಜಮದಗ್ನಿ ಮಹರ್ಷಿಗಳು ಪಿತೃಶಾಪಕ್ಕೊಳಗಾಗಿದ್ರು. ಅಗಸ್ತ್ಯರು ಪಿತೃಶಾಪಕ್ಕೆ ಒಳಗಾಗಿದ್ದರು. ಒಬ್ಬರ ಇಬ್ಬರ ದೇವಾನುದೇವತೆಗಳು ಸಮೇತ ಪಿತೃ ಕಾರ್ಯ ಅಂದ್ರೆ ತಪ್ಪದೇ ಮಾಡ್ತಿದ್ರು. ನನ್ನ ರಾಮಾಯಣದ ತ್ರೇತಾಯುಗದಲ್ಲಿ ತಂದೆಗೆ ತರ್ಪಣ ಬಿಡುತ್ತಿದ್ರು ಅನ್ನತಕ್ಕಂಥದ್ದಿದೆ. ಕೃಷ್ಣರು ಕೂಡ ತರ್ಪಣ ಬಿಡುತ್ತಿದ್ದರು. ಎಲ್ಲರೂ, ಇನ್ನು ಜಮದಗ್ನಿ, ಪರಶುರಾಮರು, ಕೃತಾಯುಗ ಲೆಕ್ಕ ಹಾಕೊಳ್ಳಿ. ಇನ್ನು ಕಲಿಯುಗದ ಮಾತೆಲ್ಲಿ ಮಕ್ಕಳೇ? ಅಂದ್ರೆ ಮೊದಲಿಂದಲೂ ಎಲ್ಲರೂ ಮಾಡುತ್ತಿದ್ದಂಥ ಒಂದು ಪೂಜೆ, ಅತಿ ದೊಡ್ಡ ಪೂಜೆಗಳಲ್ಲಿಯೇ ದೊಡ್ಡ ಪೂಜೆ ಯಾವುದು ಅಂದ್ರೆ ಪಿತೃದೇವತೆಗಳ ಪೂಜೆ. ಅವರ ಋಣ ದೊಡ್ಡದು ನಮಗೆ. ಪ್ರತಿಯೊಬ್ಬ ಹುಟ್ಟಿದ ಒಬ್ಬ ಪುರುಷ
ಪಿತೃದೇವತೆಯ ಆರಾಧನೆ ಮಾಡಬೇಕು ಅಂತ ಒಂದು ಈ 15 ದಿನ ಸ್ತಂಭೀಭೂತವಾಗಿ ನಿಲ್ಲತಕ್ಕಂಥ ಒಂದು ಪ್ರಭಾವ. ಜಗತ್ತೇ ಒಂಥರ ತಟಸ್ಥವಾಗಿ ನಿಲ್ಲಿರುತ್ತೆ. ಎಲ್ಲ ಒಂಥರ ಕಾಳರಾತ್ರಿ ತರ, ಒಂಥರ ಚಳಿ ಜಾಸ್ತಿ, ಇನ್ನೂ ಅಗೋಚರವಾದ ಶಕ್ತಿಗಳ ಓಡಾಟ. ದೊಡ್ಡವರು ನಮ್ಮ ಕಣ್ಣಿಗೆ ಕಾಣಿಸಿದ್ದೆಲ್ಲ ಸತ್ಯ ಅಂತ ಅನ್ಕೋಬೇಡಿ. ಕಣ್ಣಿಗೆ ಕಾಣಿಸದ್ದು ತುಂಬಾ ಇದೆ ಮಕ್ಕಳೇ, ತುಂಬಾ ಇದೆ. ನಾವು ತಿಳಿದುಕೊಂಡಿರೋದು ಒಂದು ಡ್ರಾಪ್ ಕೂಡ ಇಲ್ಲ. ನೋಡಿ, ಮೊನ್ನೆ ಒಂದು ಡೇಟಾ ಒಂದು ಪುಲ್ ಔಟ್ ಮಾಡಿದೆ. ರಿಸರ್ಚ್ ಮಾಡ್ತಲೇ ಇರ್ತೇನೆ. ಏನಕ್ಕೆ ನಮ್ಮ ಕಾರ್ಯಕ್ರಮಗಳು ಇಷ್ಟು ವಿಶೇಷ ಅನ್ನೋತಕ್ಕಂಥದಕ್ಕೆ ನಾನು ನಿಮಗೆ ತಿಳಿಸ್ಕೊಡ್ಲೇಬೇಕು. ತುಂಬಾ ಜನ ಹೇಳ್ತಿರ್ತಾರೆ, ಯಾರೂ ಹೇಳಿಲ್ಲ ಗುರುಗಳೇ ಈ ಥರದ್ದು ಅಂತ. 1979 ಇಬ್ಬರು ವ್ಯಕ್ತಿಗಳು ಭೇಟಿ ಆಗ್ತಾರೆ ಒಂದೂರಲ್ಲಿ. ಶಾಕು, ನೀನ್ ಯಾರೋ ನಂತರನೇ ಇದೀಯ ಅಂತ. ಇವನು ಹೇಳ್ತಾನೆ, ನೀನು ನಂತರನೇ ಇದೀಯ ಅಂತ. ಆಶ್ಚರ್ಯ. ನಾನಿದು ಕಣೋ, ನಾನಿದು. ಈಗ ಗೊತ್ತಾಯ್ತು. ನೋಡಿ, ಅವರು 1940 ಹುಟ್ಟಿರ್ತಾರೆ. 50, 60, 79 ಅಂದ್ರೆ 39ನೇ ವಯಸ್ಸಿನಲ್ಲಿ ಭೇಟಿ ಆಗೋದು. 40ನೇ ವಯಸ್ಸಿನಲ್ಲಿ 1940 ಒಂದೇ ತಾಯಿ ಕೊಡ್ತಾರೆ, ಟ್ವಿನ್ಸು. ಇಬ್ರು ಬೇರೆ ಬೇರೆ ಗಮ್ಯ ಆಗೋಗುತ್ತೆ. ಆ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಂಡು ಯಾರೋ ತಗೊಂಡು ಹೊರಟೋಗ್ತಾರೆ. ಚಿಕ್ಕ ಎಳೆ ಮಕ್ಕಳು, ಅವ್ರಿಗೆ ಗೊತ್ತಿಲ್ಲ ನಾವು ಟ್ವಿನ್ಸ್ ಅಂತ ಗೊತ್ತಿಲ್ಲ. ಬೆಳೆದ ಮೇಲೆ ಗೊತ್ತಿರುತ್ತೆ ನನಗೊಬ್ಬ ಇದ್ದ ಅಂತ. ಹುಡುಕ್ಲಿಕ್ಕೆ ಹೋಗಲ್ಲ, ಇಬ್ಬರೂ ಹೋಗಲ್ಲ. ಎಲ್ಲೋ ಈತಂದೊಂದೂರು, ಈ ಮಗುದೊಂದೂರು. 39 ವರ್ಷದ ನಂತರ ಭೇಟಿ ಆಗ್ತಾರೆ. ಆಶ್ಚರ್ಯ. ಸರಿ, ಇಬ್ರು ಒಂದೇ ತರ ಇದ್ದಾರೆ ಮಕ್ಕಳೇ. ಸರಿ, ಅದರಲ್ಲಿ ಏನಿದೆ ಗುರುಗಳೇ, ಟ್ವೀನ್ಸ್ ಅಂದ ಮೇಲೆ ಇಬ್ರು ಒಂದೇ ತರ ಇರ್ತಾರಲ್ವಾ ಅಂತ ನಿಮ್ಗೊಂದು ಸತ್ಯಗಳು ನೋಡಿ. ಅದಕ್ಕೆ ಹೇಳೋದು ಮಕ್ಕಳೇ, ದ ಡೆಸ್ಟಿನಿ ಇಸ್ ಡಿಸೈನ್ಡ್ ಆ್ಯಂಡ್ ಡೆಸ್ಟಿನಿ ಇಸ್ ಡಿಸೈನ್ಡ್. ನಮ್ಮನ್ನ ಮೊದಲೇ ನಿರ್ಧಾರ ಮಾಡಿಬಿಟ್ಟಿದ್ರೆ ನಮ್ಗೆ ಯಾರು ಸಿಗಬೇಕು, ಯಾರು ಇರಬೇಕು, ಎಲ್ಲಿರಬೇಕು, ಏನ್ ಮಾಡಬೇಕು. ಸಂಬನ್ ಇಸ್ ಕಂಟ್ರೋಲಿಂಗ್ ಅಂದ್ರೆ ನೀವು ನಂಬಲ್ಲ. ದೇವ್ರು ಎಲ್ರಿ ಇದ್ದಾರೆ. ಅದ್ ಬೇಕಾದ್ರೆ ತುಂಬಾ ಜನ ನಮ್ಮ ವೈದಿಕರನ್ನ ಬೈತಕ್ಕಂಥವ್ರು ಉಂಟು. ನೋಡೋಣ, ಈ ಪಿತೃಪಕ್ಷಕ್ಕೆ ನಮ್ಮ ವೈದಿಕರು ಬೇಡಪ್ಪ, ನಮ್ಮ ಬ್ರಾಹ್ಮಣರು ಬೇಡಪ್ಪ, ಬೇರೆಯವ್ರನ್ನ ಕರ್ಕೊಂಡು ಬಂದು ಮಾಡಿಸ್ಲಿ. ಕೆಲವರು ಇದ್ದಾರೆ, ಏನ್ರಿ ಬ್ರಾಹ್ಮಣರು ಹಾಗೆ ಹೀಗೆ ಅಂತ. ಒಬ್ಬೊಬ್ಬರಿಗೂ ಒಂದೊಂದು ಕೆಲಸದ ಶಕ್ತಿಯನ್ನ ಕೊಟ್ಟಿದ್ದಾನೆ ತಿಳ್ಕೊಳಕ್ಕೆ. ಆಗಲಿಂದಲೂ ಕೆಲವರು ಯಾಕ್ರಿ ಅವರೇ ಮಾಡಬೇಕು, ಮಾಡಿ ಕರ್ಕೊಂಡು ಬನ್ನಿ. ಅವರವರು ಅವರೇ ಮಾಡಬೇಕು. ನಾನೊಬ್ಬ ಡಾಕ್ಟರ್ ಆಗಿ ನನಗೆ ಹೃದಯದ ಆಪರೇಷನ್ ಆಗ್ಬೇಕು ಅಂದ್ರೆ ಇನ್ನೊಂದು ಡಾಕ್ಟ್ರೇ ಮಾಡಬೇಕು. ನನ್ನ ಹೃದಯದ ಶಕ್ತಿ ಸಾಮರ್ಥ್ಯ ಇನ್ನೊಂದು ಡಾಕ್ಟ್ರೇ ಜಡ್ಜ್ಮೆಂಟ್ ಮಾಡಿ ಹೇಳಬಲ್ರು. ಯಾಕೆ ವಿಚಾರ ಹೇಳ್ತಿದ್ದೇನೆ ಅಂದ್ರೆ, ಸೃಷ್ಟಿ ಆಂತರ್ಯವೇ ಅಂತ ಆಂತರಂಗಿಕ ರಹಸ್ಯ ಇವತ್ತಿಗೂ ಕಂಡುಹಿಡಿಲಿಕ್ಕಾಗ್ಲಿಲ್ಲ. ಅದು ನಾವು ತಿಳ್ಕೊಂಡಷ್ಟು ಅದು ಇನ್ನಷ್ಟು ನಿಗೂಢ ಆಗ್ತಿದೆ. ತುಂಬಾ ನಿಗೂಢ ಸೃಷ್ಟಿಯ ಶಕ್ತಿ. ನೋಡಿ, ಇವರಿಬ್ಬರು ಜೀವನದಲ್ಲಿ ಅದು ನಡೆದಿದೆ. ಈ ತರದ ಎಷ್ಟೋ ಕೇಸುಗಳನ್ನ ಸ್ಟಡಿ ಮಾಡ್ತಲೇ ಇರ್ತೀನಿ. ಯಾವುದು ಆ ಶಕ್ತಿ, ಹೇಗೆ ಈ ತರ ಕ್ರಿಯೇಟ್ ಮಾಡಬಹುದು, ಯಾವ ರೀತಿ, ಎಲ್ಲಿಂದ ಇದು ಸಾಧ್ಯ, ಹೇಗೆ ಸಾಧ್ಯ ಮಕ್ಕಳೇ? ಸಂಬನ್ ಇಸ್ ಕಂಟ್ರೋಲಿಂಗ್. ನೋಡಿ, ಇವರಿಬ್ರು ಭೇಟಿಯಾದಾಗ ಅಲ್ಲೊಂದು ಅತ್ಯಾಶ್ಚರ್ಯಕರವಾಗಿರ್ತಕ್ಕಂಥ ಘಟನೆಗಳು ನಡೆದಿರುತ್ತೆ. ಇವರಿಬ್ರು ಟ್ವಿನ್ಸ್ ಅಲ್ವಾ? ಇವನು ರವಿ, ಇವನು ಶಂಕರ, ಇಬ್ಬರ ಹೆಸರು ಡನ್. ರವಿಗೊಂದು ಮಗು ತೀರ್ಕೊಂಡಿರುತ್ತೆ, ಶಂಕರ್ನಿಗೂ ಒಂದು ಮಗು ತೀರ್ಕೊಂಡಿರುತ್ತೆ. ಕಾಕತಾಳಿ ಅಂತೀರಾ? ಹೇಳಿ. ರವಿಗೂ ಒಂದು ಮಗು ಹುಟ್ಟಿ ಮದುವೆ ಆಗಿ ಒಂದು ಮಗು ತೀರ್ಕೊಂಡಿದೆ. ಶಂಕರ್ನಿಗೂ ಒಂದು ಮಗು ಹುಟ್ಟಿ ತೀರ್ಕೊಂಡಿದೆ. ಸರಿ ಬಿಡಿ ಗುರುಗಳೇ, ಇರ್ಬೋದೇನೋ ಜೀನ್ಸ್ ಅಲ್ಲಿ. ಆಯ್ತು, ಒಪ್ಕೊಳ್ಳೋಣ. ರವಿಯ ಹೆಂಡತಿಯ ಹೆಸರು ಲಕ್ಷ್ಮಿ, ಶಂಕರನ ಹೆಂಡತಿಯ ಹೆಸರು ಲಕ್ಷ್ಮಿ. ಇಲ್ಲಿ ನೋಡಿ ಎಂತ ತಮಾಷೆ. ರವಿ ಮದುವೆ ಆಗಿರೋ ಹೆಂಡತಿ ಹೆಸರು ಲಕ್ಷ್ಮಿ, ಶಂಕರ ಮದುವೆ ಆಗಿರೋ ಈ ಟ್ವಿನ್ಸ್ ಇನ್ನೊಬ್ಬ ಶಂಕರ ಇದಾನಲ್ವಾ, ಅವನು ಮದುವೆ ಆಗಿರುವ ಹೆಂಡತಿಯ ಹೆಸರು ಲಕ್ಷ್ಮಿ.
ಭೇಟಿ ಆದವರೇ ಇಲ್ಲ. ಇವ್ರ ಮುಖ ಇವನ್ ನೋಡಿಲ್ಲ, ಇವನ್ ಮುಖ ಇವ್ರು ನೋಡಿಲ್ಲ, ಗೊತ್ತೇ ಇಲ್ಲ. ಜೀವನದಲ್ಲಿ ಅವ್ರು ಭೇಟಿ ಮಾಡಿಲ್ಲ ಮಕ್ಳೇ. ಇವನ್ ಹೆಂಡತಿ ಹೆಸರು ಲಕ್ಷ್ಮಿ, ಟ್ವಿನ್ಸು. ಹೆಂಗ್ ಸಾಧ್ಯ? ಇದು ಆಗಬಹುದು ಬಿಡಿ ಗುರುಗಳೇ. ಸರಿ, ಇವನ ಮಗನ ಹೆಸರು ಗಣೇಶ, ಇವನ ಮಗನ ಹೆಸರು ಗಣೇಶ. ಏನ್ ಹೇಳ್ತೀರಿ ಈಗ? ಇದಕ್ಕೆ ಕೊಡಿ. ಇವನ ಮಗನಿಗೆ ರವಿ, ಅವನ ಮಗನಿಗೆ ಇಟ್ಟಿರೋ ಹೆಸರು ಗಣೇಶ. ಈ ಶಂಕರ ಇಟ್ಟಿದಾನಲ್ವಾ, ಅವನ ಹೆಂಡತಿ ಹೆಸರು ಲಕ್ಷ್ಮಿ, ಮಗನ ಹೆಸರು ಗಣೇಶ. ಈಗ ಹುಟ್ಕೊಳ್ಳುತ್ತೆ ನೋಡಿ. ಇವ್ರಿವು ಮಾತಾಡ್ಕೊಂಡು ಇಟ್ಟಿಲ್ವಲ್ಲ ಸ್ವಾಮಿ. ನೀನು ಲಕ್ಷ್ಮಿಯನ್ನು ಒಳ್ಳೆ ಮದುವೆ ಆಗೋ, ನಾನು ಲಕ್ಷ್ಮಿಯನ್ನು ಒಳ್ಳೆ ಮದುವೆ ಆಗ್ತೀನಿ, ನೀನು ಮೊದಲನೇ ಮಗು ಅಬಾರ್ಟ್ ಮಾಡ್ಕೋ, ಇಲ್ಲ ಮಿಸ್ಕ್ಯಾರೇಜ್ ಆಗ್ಲಿ, ಇವನಿಗೂ ಮಿಸ್ಕ್ಯಾರೇಜ್ ಆಗ್ಲಿ. ಯಾರು ನೆನ್ಸಿದ್ದಿಲ್ಲ. ಅದು ಮಿಸ್ಕ್ಯಾರೇಜ್ ಇಬ್ಬರಿಗೂ ನಡೆದಿದೆ ಅಲ್ಲಿ. ಇಬ್ಬರು ಲಕ್ಷ್ಮಿ ಅನ್ನತಕ್ಕಂಥವರನ್ನ ಮದುವೆಯಾಗಿದ್ದಾರೆ. ಇಬ್ಬರಿಗೂ ಗಣೇಶ ಗಣೇಶ ಅಂತ ಮಗು ಇದೆ. ತಮಾಷೆ ಗೊತ್ತಾ? ಇವನ ಮನೆಯ ನಾಯಿಯ ಹೆಸರು ರಾಮಚಂದ್ರ. ಇವನು ನಾಯಿ ಸಾಕಿದ್ದಾನೆ, ರವಿ ಬಂದು. ಇವನು ಶಂಕರನು ನಾಯಿ ಸಾಕಿದ್ದಾನೆ. ಈ ನಾಯಿ ಹೆಸರು ಏನು ಗೊತ್ತಾ? ಶ್ರೀರಾಮಚಂದ್ರ. ಒಂದು ಅಕ್ಷರ ಅಷ್ಟೇ. ಇವನು ರಾಮ ಅಂತಾನೆ, ಇವನು ರಾಮನ್ ಅಂತ ಹೆಸರಿಟ್ಟಿದ್ದಾನೆ ಮಕ್ಕಳೇ. ರಾಮ ಅನ್ನೋದು ಸತ್ಯ. ಆಟೋ ಬಾಂಬ್ ಇಟ್ಟಾಗುತ್ತೆ ಸೈಂಟಿಸ್ಟ್ಗಳಿಗೆ, ಏನೋ ಇದು ಅಂತ. ತುಂಬಾ ದೊಡ್ಡ ದೊಡ್ಡ ಸೈಕಾಲಜಿಸ್ಟ್ಗಳು, ರಿಸರ್ಚ್ಗಳು ಎಲ್ಲರೂ ಕುತ್ಕೊಂಡು ಪಜಲ್ ತರ ನೋಡ್ತಿದ್ದಾರೆ. ಇದು ನಿಜವಾದ ಘಟನೆ ನಡೆದಿರ್ತಕ್ಕಂಥದ್ದು. ನೆನಪಿಟ್ಟುಕೊಳ್ಳಿ. ನಾನಾಗಿ ಇದು ಸುಳ್ಳು ಕತೆ ತಗೊಬಂದಿಟ್ಟಿಲ್ಲ. ಯಾರಾದ್ರೂ ಬಂದ್ರೆ ಆ ಕಥೆನ ಕೊಡ್ತಾನೆ. ಹೆಸರುಗಳನ್ನ ಬದಲಾವಣೆ ಮಾಡಿದಾನೆ, ಆ ವ್ಯಕ್ತಿಗಳ ಬಗ್ಗೆ ಗೊತ್ತಾಗುವುದು ಬೇಡ ಅಂತ. ತಮಾಷೆ ಏನಂದ್ರೆ, ಈ ರವಿ ಹಾಗೂ ಶಂಕರ ಇಬ್ಬರು ಒಂದು ಹೆಣ್ಣನ್ನ ಪ್ರೀತಿಸಿದ್ದಾರೆ ಮದುವೆಗೆ ಮೊದಲೇ. ಅದ್ ಮದುವೆವರೆಗೂ ಬಂದು ಇಬ್ಬರಿಗೂ ಮುರಿದಿದೆ. ಇವನು ಪ್ರೀತಿಸಿದ ಹುಡುಗಿಯ ಹೆಸರು ಪ್ರೀತಿ. ರವಿ ಪ್ರೀತಿಸಿದ ಹುಡುಗಿಯ ಹೆಸರು ಪ್ರೀತಿ. ಶಂಕರ ಪ್ರೀತಿಸಿದ ಹುಡುಗಿಯ ಹೆಸರು ಏನು ಗೊತ್ತಾ? ಪ್ರೀತಿಯೇ. ಏನ್ ಹೇಳ್ತೀರಾ ಹೇಳಿ? ಇಬ್ಬರಿಗೂ ಮದುವೆವರೆಗೂ ಬಂದು ಪರಿಚಯ, ಪರಿಣಯ, ಸುತ್ತಾಟ ಎಲ್ಲ ಅಲ್ಲೇನೋ ಆಗಿ ಮನಸ್ತಾಪಗಳಾಗಿ. ನೋಡಿ, ಇವನಿರೋದು ಯಾವುದೋ ಊರು, ಇವನಿರೋದು ಯಾವುದೋ ಊರು. ಊರೇ ಬೇರೆ, ದೇಶ ಒಂದ್ ರೀತಿ ಇದೆ, ರಾಜ್ಯ. ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಇದ್ದಾನೆ, ಅಲ್ಲೆಲ್ಲೋ ಮಹಾರಾಷ್ಟ್ರದಲ್ಲೋ ಗೋವಾದಲ್ಲೋ ಇಲ್ಲ ಇನ್ನು ಮಧ್ಯಪ್ರದೇಶದಲ್ಲಿ ಒಬ್ಬ ಇದ್ದಾನೆ. ಇದಾಯ್ತಾ? ವರ್ಷಕ್ಕೊಮ್ಮೆ ಪ್ರಯಾಣ ಮಾಡ್ತಾರೆ. ಈ ರವಿನೂ ಮಾಡ್ತಾನೆ, ಶಂಕರನೂ ಮಾಡ್ತಾನೆ, ಹೆಂಡತಿ ಜೊತೆ ಮಗು ಜೊತೆ. ಎಲ್ಲಿಗೆ ಗೊತ್ತಾ? ತಮಾಷೆ ಏನಂದ್ರೆ, ಪರ್ಟಿಕ್ಯುಲರ್ ವರ್ಷಾಂತ್ಯದಲ್ಲಿ ದಸರಾ ಸಂದರ್ಭದಲ್ಲಿ ಗೋಕರ್ಣನಾಥ ಕ್ಷೇತ್ರಕ್ಕೆ ಬರ್ತಾರೆ. ಅವನಲ್ಲೆಲ್ಲೋ ರೆಸಾರ್ಟ್ ಮಾಡ್ಕೊಂಡಿದ್ದಾನೆ, ಉಳ್ಕೊಂಡಿದ್ದಾನೆ. ಇವನ್ ಇನ್ನೆಲ್ಲೋ ಹೋಟ್ಲಲ್ಲಿ ಇದಾಗಿದ್ದಾನೆ. ಈ ಒಂದು ಹೆಚ್ಚು ಕಡಿಮೆ ಒಂದು 15 ವರ್ಷದಿಂದ ಅಲ್ಲಿ ಬರ್ತಿದ್ದಾರೆ ಪರಿವಾರ ಜೊತೆ. ಇಬ್ರು ಭೇಟಿನೇ ಆಗಿಲ್ಲ. ಅದೇ ಜಾಗಕ್ಕೆ ಬರ್ತಾರೆ ಟ್ರಿಪ್ ಸಮೇತ. ಪ್ರತಿ ವರ್ಷ ಬರುವ ಒಂದು ಜಾಗ ಗೋಕರ್ಣೇಶ್ವರ. ಭೇಟಿ ಆಗಿಲ್ಲ. ಅವರಿಬ್ಬರ ಆಸೆಗಳೊಂದೇ, ಅಲ್ಲಿಗೆ ಬರ್ಬೇಕು, ಟ್ರಿಪ್ಗೆ ಬರ್ಬೇಕು, ಅಲ್ಲೊಂದು ಬೀಚ್ ಇದೆ, ಸ್ವಾಮಿ ದರ್ಶನ ಮಾಡಬೇಕು. ಡನ್. ಅದು ಯಾವಾಗ ಬರ್ತಾರೆ? ಪರ್ಟಿಕ್ಯುಲರ್ ಟೈಮ್ನಲ್ಲೇ. ಈ ದಸರಾ ಸಂದರ್ಭದಲ್ಲಿ 9 ದಿನದಲ್ಲಿ ಬಂದು ಅಲ್ಲೊಂದು 3 ದಿನ ಎದ್ದು ಸುತ್ತ ಹಾಕೊಂಡು ಹೋಗ್ತಾರೆ. ಸರಿ, ಹೋಗಿ ಗುರುಗಳೇ ಇದು ಏನಿದು ಅಂತ. ಇಬ್ಬರು ಒಂದು ದಿನ ಭೇಟಿ ಆಗಿಲ್ಲ ಮಕ್ಕಳೇ, ನೆನಪಿಟ್ಕೊಳ್ಳಿ. ಪರಿಚಯಗಳಿಲ್ಲ, ಗೊತ್ತೇ ಇಲ್ಲ. ಅವ್ರು ಚಿಕ್ಕ ಎಳೆ ಮಕ್ಕಳಿದ್ದಾಗ ಬೇರೆ ಆಗಿರೋದು ಮಕ್ಕಳೇ. ಅದಾಯ್ತಾ? ಇವನ ಬಳಿ ಇರೋ ಕಾರು ಇಲ್ಲಿ ಬರೋಣ. ಈಗ ನೋಡಿ ತಮಾಷೆ. ಇವನಿರೋದೆಲ್ಲೇ ಮಧ್ಯಪ್ರದೇಶ, ಇವನಿರೋದೆಲ್ಲೇ ಕರ್ನಾಟಕ. ಎಲ್ಲಿಗೆಲ್ಲಿಗೆ ಅಜಗಜ ಅಂತಾರ. ಇವನ ಕಾರು ನೀಲಿ ಬಣ್ಣದ್ದು, ಅವನದ್ದು ನೀಲಿ ಬಣ್ಣದ್ದು. ಸರಿ, ಏನೋ ಗುರುಗಳು. ಇನ್ನೊಂದು ನೋಡಿ, ಇವನ ಕಾರಿನ ನಂಬರ್ 1777, ಇವನ ಕಾರಿನ ನಂಬರ್ 1777. 1777. ಈಗ ಹೇಳಿ, ಎಲ್ಲೆಲ್ಲೆಲ್ಲ ರೋಮಗಳು ಎದ್ದು ನಿಲ್ಲುತ್ತೆ ಅಂತ. ಯು ಥಿಂಕ್ ನಾನು ನಿರ್ಧರಿಸಿದೆ
ನಾನು ಮಾಡಿದೆ, ನನ್ನಿಂದ ಆಯ್ತು, ನಾನು ರೀಚ್ ಆದೆ. ತಮಾಷೆ ಇನ್ನೊಂದೇನು ಗೊತ್ತಾ? ಇವನ ಮನೆಯ ಡೋರ್ ನಂಬರ್ 118, ಇವನ ಮನೆಯ ಡೋರ್ ನಂಬರ್ 118. ಇವನ ಮನೆಯ ಬಳಿ ಒಂದು ಚರ್ಚ್ ಇದೆ, ಇವನ ಮನೆಯ ಬಳಿ ಚರ್ಚ್ ಇದೆ. ಇವನ ಮನೆಯ ಬಳಿ ರಮೇಶ ಅಂತ ಒಬ್ಬ ಫ್ರೆಂಡ್ ಇದ್ದಾನೆ, ಇವನ ಮನೆಯ ಬಳಿ ರಮೇಶ ಅಂತ ಫ್ರೆಂಡ್ ಇದ್ದಾನೆ. ಇವನಿಗೆ 18ನೇ ವಯಸ್ಸಿನಲ್ಲಿ ಆಕ್ಸಿಡೆಂಟ್ ಆಗಿ ಮಂಡಿ ಚಿಪ್ಪು ಎಗರಿದೆ ಬಲಗಾಲಿಗೆ, ಇವನಿಗೂ 18ನೇ ವಯಸ್ಸಿನಲ್ಲಿ ಬಲಗಾಲಿಗೆ ಚಿಪ್ಪು ಎಗರಿದೆ. ಏನ್ ಹೇಳ್ತೀರಿ ಮಕ್ಕಳೇ ಇದನ್ನ? ಡು ಯು ಥಿಂಕ್ ಕೋಇನ್ಸಿಡೆನ್ಸ್? ಕಾಕತಾಳೀಯ? ಹೂ ಇಸ್ ಡಿಸೈನ್ಡ್? ಅವನೆಲ್ಲೋ ಇದ್ದಾನೆ, ಇವನೆಲ್ಲೋ ಇದ್ದಾನೆ. ಒಂದೇ ತಾಯಿಯ ಮಕ್ಕಳಾಗಿ ಹುಟ್ಟು ಬಿಟ್ರೆ, ದೂರ ಆಗ್ಬಿಟ್ರೆ ನೀವು ಡೆಸ್ಟಿನಿಯಿಂದ ತಪ್ಪಿಸ್ಕೊಬಿಟ್ರಿ ಅನ್ಕೊಂಡಿದ್ದೀರಿ. ಇದು ವಿಜ್ಞಾನ ಪ್ರೂವ್ ಮಾಡಿರೋದು, ನಾನಲ್ಲ. ಕಾಗಕ್ಕ ಗೂಬಕ್ಕ ಕಥೆಯಲ್ಲ, ನನ್ನ ಹತ್ರ ಇದೆ. ಯಾರಾದ್ರೂ ಕೇಳ್ತಿರಲ್ವಾ, ಜ್ಯೋತಿಷ್ಯ ಸತ್ಯವ, ಮನುಷ್ಯನ ಹುಟ್ಟು ಸತ್ಯವ, ಸಾವು ಸತ್ಯವ, ಅವನ ಜೀವನದಲ್ಲಿ ನಡೆಯುವ ಘಟನೆಗಳು ನಿಜವೇನಾ? ಇದು ಮೊದಲೇ ನಿರ್ಧರಿತವ, ಪೂರ್ವ ನಿರ್ಧರಿತವ, ಇಲ್ಲ ನಾವು ಮಾಡಿಕೊಂಡಿದ್ದ? ಯಾವುದೂ ಅಲ್ಲ. ಇಟ್ ಈಸ್ ಪ್ರೀ ಡಿಸೈನ್ಡ್. ನಾನು ಯಾವಾಗಲೂ ಅದನ್ನೇ ಹೇಳ್ತಿರ್ತಾನೆ. ನಿಮ್ಮ ಜೀವನದಲ್ಲಿ ನೀವು ಭೇಟಿ ಮಾಡುವ ಪ್ರತಿ ವ್ಯಕ್ತಿ, ಪ್ರತಿ ಘಟನೆ, ಎವ್ರಿಥಿಂಗ್ ಈಸ್ ಕನೆಕ್ಟೆಡ್ ವಿತ್ ಯು. ಯಾರ್ಯಾರನ್ನೋ ನೀವು ಭೇಟಿ ಆಗ್ಲಿಕ್ಕೆ ಆಗೋಲ್ಲ, ಯಾರ್ಯಾರನ್ನೋ ನೀವು ಮಾತಾಡಿಸ್ಲಿಕ್ಕೆ ಆಗೋಲ್ಲ, ಯಾರ್ಯಾರೋ ಪರಿಚಯಗಳು ನಿಮ್ಗಾಗ್ಲಿಕ್ಕೆ ಬಿಡೋಲ್ಲ, ಯಾರ ಜೊತೆಯಲ್ಲೂ ಇರಲು ನಿಮ್ಮನ್ನ ಬಿಡೋಲ್ಲ. ಇಟ್ ಈಸ್ ಪ್ರೀ ಡಿಸೈನ್ಡ್. ಮೊದಲೇ ನಿರ್ಧಾರ ಆಗ್ಬಿಟ್ಟಿದೆ. ಇದು ಹೆಂಗೆ ಸಾಧ್ಯ ಮಕ್ಕಳು? ಇಬ್ರು ದೂರ ಆಗ್ತಾರೆ, ಬೇರೆ ಆಗ್ತಾರೆ, ಸರಿ, ಅವನ್ ಬದುಕು ಅವಂದು, ಇವನ್ ಬದುಕು ಇವಂದು. ಆದರೆ ಹೆಂಡತಿ, ನಾಯಿ, ಮಗು, ಮನೆ ಎಲ್ಲ, ಅವ್ರ ಭೇಟಿ ಆಗೋ ಜಾಗ, ಅವ್ರ ಟ್ರಿಪ್ ಹೋಗೋ ದಿನಗಳು, ಎವ್ರಿಥಿಂಗ್ ಇಟ್ ಈಸ್ ಆನ್. ಪ್ರಕೃತಿ ನೋಡಿ, ಇಷ್ಟು ವರ್ಷ ದೂರ ಇಡ್ಬೇಕು, ಆಮೇಲೆ ಲಾಕ್ ಮಾಡ್ಬೇಕು ಅಂತ 39ನೇ ವಯಸ್ಸಿನಲ್ಲಿ ಲಾಕ್ ಮಾಡುತ್ತೆ ಅವ್ರನ್ನ. 3 ವಯಸ್ಸಿನ ಮಕ್ಕಳಲ್ಲಿ ದೂರ ಹೋಗ್ತಾರೆ. ದ ಜೂಪಿಟರ್ ಕಮ್ಸ್ ಬ್ಯಾಕ್ ಅಟ್ ದ ಏಜ್ ಆಫ್ 39 ಅಗೇನ್ ಅಟ್ ದ ಸೇಮ್ ಪ್ಲೇಸ್. ಪ್ರತಿ 12 ವರ್ಷಕ್ಕೊಮ್ಮೆ ಗುರು ಬದಲಾಗ್ತಲೇ ಇರ್ತಾನೆ. ಅದೇ ಮನೆಗೆ ಬಂದಾಗ 3ನೇ ವಯಸ್ಸಲ್ಲಿ ದೂರ ಆದವರು ಮತ್ತೆ 36 + 3 39ಕ್ಕೆ ದ ಸೇಮ್ ಪ್ಲೇಸ್ ದೇ ಗಾಟ್ ಕನೆಕ್ಟೆಡ್. ಶಾಕ್ ಆಗಿಬಿಟ್ಟಿದ್ದಾರೆ. ಅದನ್ನ ಕುಳಿತುಕೊಂಡು ಸೈಕಾಲಜಿಸ್ಟ್ಗಳು, ಸೈಂಟಿಸ್ಟ್ಗಳು, ರಿಸರ್ಚ್ ಸ್ಕಾಲರ್ಗಳು, ಕ್ವಾಂಟಮ್ ಥೀಸಿಸ್ ಮಾಡಿರ್ತಕ್ಕಂಥವರ ಎಲ್ಲಿಗೆ ಮೀರಿರ್ತಕ್ಕಂಥ ವಿಸ್ಮಯಕಾರಿ ಘಟನೆಗಳು. ದೇವರಿಲ್ಲ ಅನ್ನುವರು ಇದನ್ನು ನೋಡಿ ಉತ್ತರ ಕೊಡಿ. ದೇವರಿದ್ದಾನೆ ಅಂದ್ರೆ ಪಿತೃದೇವತೆಗಳು ಇದ್ದಾರೆ. ತುಂಬಾ ಈ ತರದ ಕಥೆಗಳ ಭಂಡಾರವೇ ಇದೆ. ಪಿತೃಪಕ್ಷ ಅಂದ್ರೆ ಸುಮ್ಮನೆ ಅಂದ್ಕೋಬೇಡಿ, ನಾನ್ ಸೆನ್ಸ್. ಸತ್ತವನು ಒಟ್ಟು ಬರ್ತಾನೆ. ಐ ವಿಲ್ ಗಿವ್ ಯು ಎಕ್ಸಾಂಪಲ್ಸ್ ದ ಸೇಮ್ ವೇ. ಪ್ರತಿನಿತ್ಯ ಹುಡುಕಿ ಕೊಡ್ತೇನೆ ನಿಮಗೆ. ವಿಜ್ಞಾನವೇ ಪ್ರೂವ್ ಮಾಡಿರುವ ಸತ್ತು ಮತ್ತೆ ಹುಟ್ಟಿದ ವ್ಯಕ್ತಿ ಮರಳಿ ಎಲ್ಲಿ ಹುಟ್ಟಿದಾನೆ, ಹೇಗೆ ಹುಟ್ಟಿದಾನೆ, ಈ ತರದ್ದು ಹಲವಾರು ನಿದರ್ಶನಗಳನ್ನ ನಿಮ್ಮ ಮುಂದುಗಡೆ ಮಂಡಿಸ್ತೇನೆ. ಯಾಕಂದ್ರೆ ನೀವು ನಮ್ಮ ಆಧ್ಯಾತ್ಮಿಕ ಒಪ್ಪಲ್ವಲ್ಲಪ್ಪ. ನಮ್ಮ ಆಧ್ಯಾತ್ಮಿಕತೆ ಸುಳ್ಳು, ನಮ್ಮ ಧರ್ಮ ಸುಳ್ಳು, ನಮ್ಮ ಹಿಂದೂ ಧರ್ಮವೇ ಸುಳ್ಳು. ಇವ್ರು ಮಾಡೋ ಪೂಜೆ ಸುಳ್ಳು, ಇವ್ರು ಇಡೋ ಬೊಟ್ಟು ಸುಳ್ಳು, ಬಳೆ ಹಾಕೋದು ಸುಳ್ಳು, ಕಾಲ್ಗೆಜೆ ಹಾಕೋದು ತಪ್ಪು. ನಾವು ಪಿತೃ ಪೂಜೆ ಮಾಡೋದು ತಪ್ಪು, ದೇವ್ರ ಪೂಜೆ ಮಾಡೋದು ತಪ್ಪು, ಲಿಂಗ ಧಾರಣೆ ಮಾಡೋದು ತಪ್ಪು, ಜನಿವಾರ ಧರಿಸೋದು ತಪ್ಪು, ಪಟ್ಟೆ ಇಡೋದು ತಪ್ಪು, ಕುಂಡಲ ಹಾಕೋದು ತಪ್ಪು, ಬಳೆ ಹಾಕೋದು ತಪ್ಪು ಅಂತಿರಲ್ವಾ? ಐ ವಿಲ್ ಪ್ರೂವ್ ಯು ಪೀಪಲ್. ಅದಕ್ಕೆ ದೈವ ನನಗೊಂದು ಗರ್ವ ಇದೆ ಮಕ್ಕಳೇ. ಅದಕ್ಕೆ ಯಾವಾಗ್ಲೂ ಹೇಳ್ತಿರ್ತಾನೆ, ಯೋಚಿಸಿ ಮಾಡಿ, ಧರ್ಮ ಇದೆ, ಯೋಚಿಸಿ ಮಾಡಿ, ಯು ವಿಲ್ ಬಿ ಹಂಟೆಡ್ ಬ್ಯಾಕ್. ನೆನ್ಪಿಟ್ಕೊಳ್ಳಿ, ನ್ಯಾಯ ದೇವತೆಯ ಈ ಪರಿಧಿಯಲ್ಲಿ ನಿಮಗೊಂದು ಜಾಮೀನ್ ಸಿಗಬಹುದು. ದೇವರ ಬಳಿ ಜಾಮೀನೇ ಇಲ್ಲ, ಇಲ್ಲವೇ ಇಲ್ಲ. ನೀನ್ ಇಲ್ಲೇ ಕೊಣ, ಇಷ್ಟೇ ಕೊಣ, ಹಿಂಗೆ ಕೊಣ. ನೋಡಿ, ಇವನ ಹೆಂಡತಿ ಹೆಸರು ಲಕ್ಷ್ಮಿ, ಮುಂದ್ಗಡೆ ಬೇರೆ ಇದೆ, ಲಕ್ಷ್ಮೀ ಪ್ರಿಯ ಅಂತಿದೆ, ಇಲ್ಲಿ ಲಕ್ಷ್ಮೀ ಪದ್ಮಾವತಿ ಅಂತಿದೆ, ಬಟ್ ಲಕ್ಷ್ಮಿ ಅನ್ನೋದು ಅಲ್ಲಿದೆ. ಮಗನ ಹೆಸರು ಗಣೇಶ ರಾಮನ್ ಅಂತಿದ್ರೆ ಇಲ್ಲಿ ಗಣೇಶ ಸುಬ್ರಹ್ಮಣ್ಯ ಅಂತಿದೆ, ಬಟ್ ಗಣೇಶ ಇಸ್ ದೇರ್. ಇಲ್ಲಿ ರಾಮಚಂದ್ರ ರಾಮನ್, ರಾಮಪ್ರಿಯ ನಾಯಿಗೆ ಹೆಸರು. ತಗೊಳ್ಳಿ, ತಮಾಷೆ.
ವೆಹಿಕಲ್ ನಂಬರ್, ಏನ್ ಮ್ಯಾಜಿಕ್, ಕಲರು, ಡೋರ್ ನಂಬರ್, ಮನೆಯ ಪಕ್ಕದಲ್ಲಿರುವ ಗೆಳೆಯ, ದೇವಸ್ಥಾನ, ಚರ್ಚು ಸಮೇತ ಇಂಥದ್ದು ಲಕ್ಷಾಂತರ ವಿಸ್ಮಯಗಳು ನಮ್ಮ ಸುತ್ತಮುತ್ತ ಇದ್ದಾವೆ ಮಕ್ಕಳೇ. ನಿಮಗೆ ಕಣ್ಣಿಗೆ ಕಾಣಿಸಿರೋದೇ ಸತ್ಯ ಅಂತ ನೀವು ಅನ್ಕೋತಿದ್ದೀರಿ. ಅದಕ್ಕೆ ಹೇಳ್ತೀನಿ, ಸ್ವಲ್ಪ ಭಯ ಭಕ್ತಿಯಿಂದ ಇರಿ. ಪಿತೃಪಕ್ಷವನ್ನ ಅವಹೇಳನ ಮಾಡಬೇಡಿ. ಯಾರೋ ಇದ್ದಾರೆ ಕೆಲವರುಗಳು, ಏನೋ ಮಾತಾಡ್ತಾರೆ, ಅವರು ಬಿಟ್ಬಿಡಿ ಅವರ ಬಗ್ಗೆ. ಸುಮ್ಮನೆ ನನ್ನ ರಾಮಚಂದ್ರ ಪ್ರಭು ನೆನಪಿಟ್ಟುಕೊಳ್ಳಿ, ನನ್ನ ರಾಮರು ವನವಾಸಕ್ಕೆ ಹೋದಾಗ ಅವರು ನೋಡ್ಲಿಕ್ಕೆ ಅಯೋಧ್ಯೆಯೇ ಕದಲು ಬರುತ್ತೆ. ಅಯೋಧ್ಯೆಯೇ. ಅದರಲ್ಲಿ ತಾಯಂದ್ರು, ಹೆಣ್ಣು ಮಕ್ಕಳು, ಅದು ಎಷ್ಟೋ ಯುವತಿಯರು, ಇವರು ಸಮೇತ ಎಷ್ಟೋ ಸ್ತ್ರೀಯರು. ರಾಮರ ಅಂಧಕ್ಕೆ ಮೀರಿದ ಅಂಧವಿಲ್ಲ. ಒಮ್ಮೆಯಾದ್ರೂ ತಬ್ಕೋಬೇಕು ಅಂತ ಜಾಂಬವಂತರಿಗೆ ಅನ್ಸಿದೆ, ಅದು ಅಜ್ಜಪ್ಪನಿಗೆ ಅಂದ್ರೆ ಇನ್ನು ಬೇರೆಯವ್ರಿಗೆ ಇನ್ನೇನು, ಸಾಮಾನ್ಯರಿಗೆ. ರಾಮಯ್ಯ ಹೊರಡ್ರಪ್ಪ ಅಂದ್ರೆ ಹೋಗೋದೇ ಇಲ್ವಂತೆ. ನಿನ್ನ ನೋಡದೆ ಹೇಗಿರೋದು ಅಂತ ಹಿಂಗಂದ್ರೆ ಏನಿದು ಅಂದ್ರೆ, ಇಲ್ಲ ನೀನ್ ನಮಗ್ ಬೇಕು ರಾಮಯ್ಯ, ನಿನ್ನ ನೋಡದೆ ನಮಗ್ ನಿದ್ದೆ ಬರಲ್ಲ, ನಾವು ನಿಮ್ಮನ್ನ ಮದುವೆ ಆಗ್ಬೇಕು ಅನ್ನೋ ರೀತಿಲೂ ಕೇಳ್ಬಿಡ್ತಾರೆ. ಈ ಜನ್ಮಕ್ಕೆ ಸಾಧ್ಯವಿಲ್ಲ, ಮುಂದೊಂದು ಜನ್ಮವಿದ್ದರೆ ಅದು ನೆರವೇರುತ್ತದೆ ಹೋಗಿ ಅಂತ ಆಶೀರ್ವಾದ ಮಾಡ್ತಾರೆ. ಕೃಷ್ಣಾವತಾರದಲ್ಲಿ ಅಷ್ಟೂ ಜನ 16,100 ಜನ ಸ್ತ್ರೀಯರು ಕೂಡ ಕೃಷ್ಣರನ್ನ ಮದುವೆ ಆಗುವ ಕಾರಣ ಅದೇ. ಇಷ್ಟಕ್ಕೂ ನೀವು ನಂಬಲ್ಲ, ಅಲ್ಲಿ ರಾಮಚಂದ್ರ ಪ್ರಭು ಏನ್ ಗೊತ್ತರೆ ಹೇಳ್ತಾರೆ, ಎಲ್ಲ ಬಂದಿರೋ ಅಣ್ಣ ತಮ್ಮಂದಿರ ಹಿರಿಯರ ಪುರುಷರನ್ನ ಉದ್ದೇಶಿಸಿ ಹೊರಡಿ ಅವ್ರು ಹೊರಟುಬಿಡ್ತಾರೆ. ಹೆಣ್ಮಕ್ಳನ್ನ, ನನ್ನ ಅಕ್ಕ ತಂಗಿಯರ, ಅಮ್ಮಂದಿರ, ಅಮ್ಮನ ಸಮಾನಸ್ಥರ, ನೀವು ಹೊರಡಿ ಅಂದ್ರೆ ಅವರು ಹೊರಡ್ತಾರೆ. ಇನ್ನೂ ಕೆಲವರು ಇರ್ತಾರೆ, ನೀವ್ ಯಾಕೆ ಹೋಗಿಲ್ಲ ಅಂದ್ರೆ ನಾವು ಪುರುಷರು ಅಲ್ಲ ಸ್ತ್ರೀಯರು ಅಲ್ಲ ಅಂತ ಹೇಳ್ತಾರೆ. ಅಯ್ಯೋ ರಾಮ, ನೀವೇ ಯಾಕ್ರು ಅಂದ್ರೆ ನಿಮ್ಮ ಮೇಲೆ ಮೋಹ ಕೃಷ್ಣ ಅಂತ ಹೇಳ್ತಾರೆ, ರಾಮ ಅಂತ. ಸೊ ಭಗವಂತ ಅವರಿಗೋಸ್ಕರ ಅವತಾರ ಎತ್ತಿ ಬಂದಿದ್ದು, ಪರಿಪೂರ್ಣ ಅವತಾರ. ಯಾಕಂದ್ರೆ ರಾಮಾವತಾರದಲ್ಲಿ ಕೆಲವೊಂದು ನಿಬಂಧನೆಗಳು ನನ್ನ ರಾಮಚಂದ್ರ ಪ್ರಭುವಿಗೆ. ಅಲ್ಲಾದಂತಹ ಆ ಒಂದು ದಶರಥ ಹಾಗೂ ಕೈಕೇಯಿಯ ಒಂದು ಸಣ್ಣ ಒಂದು ಪ್ರಭಾವ ನೋಡಿ, ಆ ಕರ್ಮ, ಆ ಯುಗ ಮುಗಿದ ಮೇಲೆ ದ್ವಾಪರಾಯುಗದಲ್ಲಿ ಅವರಿಗೆ ಜೈಲು ಶಿಕ್ಷೆ. ಅಂದ್ರೆ ನಮ್ಮ ಕರ್ಮ ನಮ್ಮನ್ನ ಬೆಂಬೆತ್ತಿ ಬರುತ್ತದೆ. ಸೊ ನಮ್ಮ ಪಿತೃಗಳಿಗೂ ಅದಿರುತ್ತೆ, ಎಲ್ಲೋ ಒದ್ದಾಡ್ತಿರ್ತಾರೆ ಆ ಪಿತೃ ದೇವತೆ, ನಮ್ಮ ಹಿರಿಯರು. ಅವ್ರಿಗೊಂದು ರೂಪ ಬಂದ್ಬಿಟ್ಟಿರುತ್ತೆ ಮಕ್ಕಳೇ. ಕೆಲವರು ಇನ್ನೂ ತೇಲಾಡ್ತಿರ್ತಾರೆ, ಇನ್ನೂ ಅವ್ರಿಗೆ ಮೋಕ್ಷ ಸಿಕ್ಕಿರಲ್ಲ. ಕೆಲವರಿಗೆ ಸತ್ತ ತಕ್ಷಣ ಮೋಕ್ಷ ಸಿಕ್ಕಿರುತ್ತೆ, ಇಲ್ಲವೇ ಇನ್ನೂ ಕೆಲವರಿಗೆ ಪುನರ್ಜನ್ಮ ರೂಪ ಆಗ್ಬಿಟ್ಟಿರುತ್ತೆ. ನಮಗ್ ಗೊತ್ತಿಲ್ಲ ಅವ್ರು ಹೇಗಿದ್ದಾರೋ ಹೆಂಗಿದ್ದಾರೋ. ಅದಕ್ಕೆ ಅವರ ಎಲ್ಲರಿಗೂ ಸೇರಿಕೊಂಡು ಏನ್ ಮಾಡ್ತೇವೆ ನಮಗ್ ಗೊತ್ತಿಲ್ಲ. ನನ್ನ ಅಜ್ಜಿ, ಈರಮ್ಮಜ್ಜಿ ನನ್ನ ಸಾಕ್ ಬೆಳೆಸಿದ್ದು ನಮ್ಮ ಅಪ್ಪನವರ ಅತ್ತೆ. ನಾನು ಚಿಕ್ಕ ಹುಡುಗ ಇದ್ದಾಗ ನಮ್ಮ ಅಪ್ಪನನ್ನು ಬೆಳೆಸಿದ್ದು ಆ ತಾಯಿನೇ. ನಾವು ಕಾರ್ಯ ಮಾಡುವಾಗ ಅಜ್ಜಿನ ಹೆಸರು ಈಗಲೂ ನೆನೆಸ್ಕೋತೇವೆ. ಅಪ್ಪನ ಹೆಸರು ಹೇಳ್ತೇವೆ ಅಂದ್ರೆ ಅವ್ರ ಅಮ್ಮನ ಹೆಸರಿಗೆ ಮೊದಲು ನಮ್ಮ ಅಜ್ಜಿ, ಅವರ ಅತ್ತೆಯನ್ನ, ಈರಮ್ಮಜ್ಜಿ ನಾವು ನೆನೆಸ್ಕೊಳ್ತೇವೆ. ನಮ್ಮ ಮನೆತನಕ್ಕೆ ಅವರು ಆ ದೊಡ್ಡ ಅಜ್ಜಿ. ಅವರಿದ್ದಕ್ಕೆ ನನ್ನ ತಂದೆಗೆ ಜಾಗ, ಸಾಕು ಪುತ್ರ, ದತ್ತು ಪುತ್ರ. ಅಲ್ಲಿಂದ ನಾನು ಇವತ್ತು ತಂದೆಯೂ ಇಲ್ಲ, ಅಜ್ಜಿಯೂ ಇಲ್ಲ. ಬಟ್ ಕಾರ್ಯ ಮಾಡುವಾಗ ಅವರನ್ನ, ಅವ್ರ ತಂದೆಯನ್ನ, ತಾಯಿಯನ್ನ, ಎಲ್ಲರನ್ನ ಗೊತ್ತಿಲ್ಲ, ಅವ್ರು ಇನ್ನೊಂದು ಜನ್ಮ ಪಡೆದಿರ್ಬೋದು. ಆದರೆ ಅವರಿಗೆ ಮೀರಿ ಅವರೆಲ್ಲ ಆತ್ಮಗಳಿಗೆ ಒಂದು ಪಿತೃದೇವತಾ ಗಣ ಇದೆ, ಅವರ ಮುಖೇನ ಸಲ್ಲಿಸ್ತೇವೆ. ಅವರು ನಿಜವಾಗ್ಲೂ ದೇವತೆಗಳೇ, ಪಿತೃ ದೇವತೆಗಳು. ಅವರ ಮುಖೇನ ನಮಗೆ ಆಶೀರ್ವಾದ ಮಾಡಿ. ಆ ಋಣ ದೊಡ್ಡದು, ಪಿತೃ ಋಣ ದೊಡ್ಡದು. ಯಾಕಂದ್ರೆ ಇದೊಂದು ದೊಡ್ಡ ಮರ ಮಕ್ಕಳೇ. ಈ ಸೃಷ್ಟಿಯಲ್ಲಿ ನಮ್ಮ ಹಿರಿಯರಿದ್ದಾರಲ್ವ. ಈ ರವಿಶಂಕರ ಯಾರು? ನಾಗಪ್ಪನ ಮಗ. ನಾಗಪ್ಪ ಯಾರು? ಕೊಂಡಪ್ಪನ ಮಗ. ಕೊಂಡಪ್ಪ ಯಾರು? ಶಂಕರಪ್ಪನ ಮಗ. ಅವ್ರಿಗೆ ಮೇಲೆ ನಮಗ್ ನೆನಪು ಗೊತ್ತಿಲ್ಲ ನೋಡಿ. ಆ ಮರ ಒಂದೊಂದು ಇಟ್ಟಿಸಲು ಹೀಗೇ ಬೆಳ್ಕೊಂಡು ಹಿಂಗ್ ಬಂದಿದೆ. ಆ ಮರಕ್ಕೆ ನಾವು ಗೊಬ್ಬರ ಹಾಕ್ಬೇಕಲ್ವಾ? ವರ್ಷಕ್ಕೊಮ್ಮೆ ಆದ್ರೂ 15 ದಿನ ಬಂದು, ಅಯ್ಯ
ನೀವು ನಮಗೆ ಈ ಮರದಿಂದ ಬಂದಿರೋದು ಇಷ್ಟು ದೊಡ್ಡ ಕುಟುಂಬ ಆಗ್ಬಿಟ್ಟಿದ್ದೇವೆ, ವಂಶೋದ್ಧಾರಕರು, ಕುಲೋದ್ಧಾರಕರು ಅಂತ ಹೇಳ್ತೇವೆ. ಅಲ್ಲಿ ಬಂದು ಅವರನ್ನ ಈ 15 ದಿನದಲ್ಲಿ ನಮಗೆ ಏನಕ್ಕೆ 15 ದಿನ ಕೊಟ್ಟಿದ್ದಾರೆ ಗೊತ್ತಾ? ನಾವು ಮರಿಬಾರ್ದು. ಯುಗಾದಿ ಹಬ್ಬ ಅವತ್ತೇ ಮಾಡಬೇಕು, ಆಗಲಿಲ್ಲ ಪರವಾಗಿಲ್ಲ, ಮುಂದಿನ ವರ್ಷ ಮಾಡ್ಕೋಬಹುದು. ಇದ್ದಾಗ ಯುಗಾದಿ ಅಂತೇವೆ, ಇದ್ದಾಗ ಯುಗಾದಿ ಹಬ್ಬ ಮಾಡ್ರು, ಇಲ್ದಿದ್ದಾಗ ಶಿವರಾತ್ರಿ ಅಂತ ಹೇಳ್ತೇವೆ, ಜಾಗರಣೆ ಅಂತೇವೆ. ಪಿತೃಪಕ್ಷ ಹಾಗಲ್ಲ. ಎಲ್ಲೋ ಮಿಸ್ ಮಾಡ್ಕೊಂಡ್ವಿ, ವರಮಹಾಲಕ್ಷ್ಮಿ ಹಬ್ಬ ಮಿಸ್ ಮಾಡ್ಕೊಂಡ್ರು ತೊಂದರೆ ಇಲ್ಲ, ಪಿತೃಪಕ್ಷ ಮಿಸ್ ಮಾಡ್ಕೋಬಾರ್ದು. ಎಲ್ಲೋ ಊರು, ನನ್ನ ಅಕ್ಕ ಒಂದ್ ಕಡೆ, ನನ್ನ ತಂಗಿ ಒಂದ್ ಕಡೆ, ನಮ್ಮ ದೊಡ್ಡಪ್ಪ ಒಂದ್ ಕಡೆ, ನಮ್ಮ ಚಿಕ್ಕಪ್ಪ ಒಂದ್ ಕಡೆ, ಇನ್ನೊಬ್ರು ಎಲ್ಲ ಸೇರಿ ಆ ಹಿರಿಯರನ್ನ ನೆನೆಸ್ಕೊಂಡು ಅವ್ರ ಹೆಸರಿನಲ್ಲಿ ಅಯ್ಯ ನಮ್ಮ ವಂಶವನ್ನು ಉಳಿಸಿಕೊಡಿ. ನಮ್ಮ ಕಣ್ಣು ಮುಂದ್ಗಡೆ ನಮ್ಮ ವಂಶ ಅಳಿದು ಹೋದರೆ, ನಮ್ಮ ಕಣ್ಣು ಮುಂದ್ಗಡೆ ನಮ್ಮ ವಂಶ ಶಾಪಕ್ಕೀಡಾದ್ರೆ, ನಮ್ಮ ಕಣ್ಣು ಮುಂದ್ಗಡೆ ನಮ್ಮ ವಂಶದವರು ಅರ್ಧ ಸಾವು, ಜೈಲು, ಇದೆಲ್ಲ ಹಿರಿಯರಾಗಿ ನಾವು ನೋಡ್ತಿದ್ರೆ ಹೆಂಗಿರ್ತೋ, ಅಯ್ಯೋ ಎಂಥ ಮಗನ್ನೆತ್ತು ಬಿಟ್ಟಿದ್ದಾನಪ್ಪ, ಅಬಾ ಅಂತ ಹೇಳ್ತಿರ್ತಾರೆ. ಅಂತ ಅನಾಚಾರ, ಅಂತ ಮಕ್ಕಳು ಹುಟ್ಟಬಾರದು. ಪಿತೃದೇವತೆಗಳ ಶಾಪ ಅಲ್ಲಿರುತ್ತೆ. ಎಲ್ಲಾ ಶಾಪಗಳು ನೋಡಿ ನೆನಪಿಟ್ಟುಕೊಳ್ಳಿ. ಶಾಪಗಳಲ್ಲಿಯೇ ದೊಡ್ಡ ಶಾಪ ಅಂದರೆ ದೇವತಾ ಶಾಪ, ದೈವ ಶಾಪ ಅಂತ ಹೇಳ್ತೇವೆ. ದೈವ ನಿತ್ಯ ಮಾಡುವ ಆ ದೈವದ ಆರಾಧನೆಯಲ್ಲಿ ನಾವು ಮಿಸ್ ಮಾಡ್ಕೊಂಡ್ವಿ, ದೈವ ಶಾಪಕ್ಕೊಳಗಾಗ್ತೀವಿ. ಅದಕ್ಕೆ ನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಆಗ್ಬಿಡ್ಬೇಕು, ಓಡಾಡಬಾರ್ದು. ಮನೆಯ ಗೃಹಲಕ್ಷ್ಮಿ ಹಾಸಿಗೆಯಿಂದ ಎದ್ದ ತಕ್ಷಣ ಸ್ನಾನ ಅಲ್ಲೊಂದು ದೀಪ ಹಚ್ಬಿಡ್ಬೇಕು ಹೋಗಿ, ಆಮೇಲೆ ಮಡೆ ಒರೆಸೋದು, ಕ್ಲೀನ್ ಮಾಡೋದು ಇದೆಲ್ಲ. ಆ ದೈವ ಹಿಂಗ್ ನೋಡುತ್ತಂತೆ, ನಾನು ಕಾದಿದ್ದೀನಿ, ನನ್ನ ಮೇಲೆ ಒಣಗೋಗಿರೋ ಹೂ ಇಟ್ಟಿದ್ದೀರಿ, ಕೆಟ್ಟೋಗಿರೋ ಹಣ್ಣು ಇಟ್ಟಿದ್ದೀರಿ, ಅಲ್ಲೆಲ್ಲ ಬಿದ್ದಿದೆ ಚಲ್ಲಾಪಿಲ್ಲಿ ಆಗಿ, ಬೆಳಿಗ್ಗೆ ಬಂದು ಇಲ್ಲೊಂದು ಶುಚಿ ಮಾಡ್ಕೋಬಾರ್ದಾ? ಅಲ್ಲೊಂದು ಪುಟ್ಟ ನೈವೇದ್ಯ. ಯಾಕಂದ್ರೆ ಒಂದ್ ಮನೆಗೆ ಒಂದು ಅತಿಥಿನ ಕರ್ಕೊಂಡು ಬರ್ತೀವಿ ಅಂದ್ರೆ ಅವ್ರಿಗೊಂದು ಹಾಲು ಹಣ್ಣು ಸಮಯಕ್ಕೆ ಸರಿಯಾಗಿ ಒಂದು ಪ್ರಸಾದ ನೈವೇದ್ಯ ಕೊಡ್ತಿರ್ತೀವಿ. ಭಗವಂತ ನಮ್ಮ ಮನೆ ದೇವರು, ನಮ್ಮ ಇಷ್ಟ ದೇವರು, ನಮ್ಮ ಕುಲದೇವರು, ನಮ್ಮ ಗ್ರಾಮ ದೇವರು ಯಾವುದೋ ಒಂದು ಇಟ್ಕೊಬಿಟ್ಟಿದ್ದೇವೆ. ಅದಕ್ಕೂ ಅಷ್ಟೇ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಅಲ್ಲಿ ಇಡಬೇಕು. ದೇಹಕ್ಕಲ್ಲ ಅಲ್ಲಿ ಸ್ನಾನ ಮಾಡೋದು, ಮನಸ್ಸಿಗೆ ಸ್ನಾನ. ತುಂಬಾ ಜನ ದೇಹಕ್ಕೆ ಸ್ನಾನ ಮಾಡಿಬಿಟ್ರೆ ಅಲ್ಲ, ಮಾಡಬೇಕು ಅನ್ನೋದು ಅರ್ಥ ಏನಂದ್ರೆ ಒಂಥರ ಮನಸ್ಸು ತಿಳಿಯಾಗುತ್ತೆ. ನೀವು ಸ್ನಾನ ಮಾಡಿ ಬಂದು ನೋಡಿ, ಫ್ರೆಶ್ ಅಪ್ ಆಗುತ್ತೆ. ಸೊ ಆ ದೈವ ಶಾಪ ಹೋಗ್ಬೇಕು ಅಂದ್ರೆ ಮನೆ ದೇವರಿಗೆ ನಿತ್ಯ ಒಂದು ಧೂಪಂ ದೀಪಂ ನೈವೇದ್ಯಂ. ನಿಮ್ಗೇನೂ ಇಲ್ಲ, ಒಂದಷ್ಟು ಅವಲಕ್ಕಿ ಇಟ್ಬಿಟ್ರಪ್ಪ, ಅದೂ ಇಲ್ಲ. ಬೆಲ್ಲದ ತುಂಡಿಟ್ಬಿಡಿ, ಬೆಲ್ಲಕ್ಕೆ ಮಡಿ ಇಲ್ಲ, ತೆಂಗಿನಕಾಯಿಗೆ ಮಡಿ ಇಲ್ಲ, ಬಾಳೆಹಣ್ಣಿಗೆ ಮಡಿ ಇಲ್ಲ. ಗೊತ್ತಿದೆಯಾ? ನೀವು ಬಾಳೆಹಣ್ಣು ತಿಂದುಬಿಟ್ಟು ಏನಕ್ಕೆ ಬಾಳೆಹಣ್ಣು ಕದಳಿ ಫಲ ನೈವೇದ್ಯಂ ಅಂತ ಹೇಳೋದು? ಬೇರೆ ಯಾವ ನೈವೇದ್ಯನೂ ಹೇಳ್ತಿಲ್ವೇ? ಮಾವಿನ ಹಣ್ಣು ಇಡ್ಬೋದಲ್ವಾ? ಇಡ್ಬೋದು. ಆದ್ರೆ ನಾವು ತಿಂದು ಎಂಜಲ್ಲಾಗಿರುವ ಮಾವಿನ ವಾಟೆ ಕೆಳಕ್ ಬಿದ್ದು ಗಿಡ ಆಗುತ್ತೆ. ನೆನಪಲ್ಲಿಟ್ಕೊಳ್ಳಿ. ಎಷ್ಟೋ ಹಣ್ಣುಗಳು ಆ ಥರ ಆಗ್ತವೆ, ಬೀಜಗಳು. ಬಾಳೆಹಣ್ಣು ಹಂಗಲ್ಲ, ಹೌದಲ್ವಾ? ತಿಂದು ಅರ್ಧ ಬಿಸಾಕಿ ನೋಡೋಣ ಅದಾಗುತ್ತಾ ಅಂತ? ಆಗಲ್ಲ. ತೆಂಗಿನಕಾಯಿ ಹಾಗೆ ತಿಂದ್ಬಿಟ್ಟು ಅರ್ಧ ಬಿಸಾಕಿ ನೋಡೋಣ ಬಂದ್ಬಿಡುತ್ತಾ? ಇಲ್ಲ. ಅದು ಬೆಳೆಸ್ಬೇಕು, ಅದನ್ನ ಸಪ್ರೇಟ್ ಆಗಿಟ್ಟು ಬೆಳೆಸ್ಬೇಕು. ಅದಕ್ಕೊಂದು ಸಿಸ್ಟಮ್ ಇದೆ. ಅದಕ್ಕೆ ಮಡಿ ಇಲ್ಲ. ಒಂದು ತೆಂಗಿನಕಾಯಿ ಇಲ್ಲ, ಒಂದು ಬಾಳೆಹಣ್ಣು, ಇಷ್ಟಿಟ್ಬಿಟ್ರೆ ಸಾಕು. ನಿತ್ಯ ಕುಲದೈವ ಶಾಪ, ಕುಲದೇವ್ರ ಶಾಪ ಇದೆಯಪ್ಪ, ಹೋಗಿಲ್ಲ ನೀನು. ನಮಗೆ ಚಿಕ್ಕ ತಿರುಪತಿ ಕುಲದೇವರು, ನಮಗೆ ಕುಲಗುರುಗಳು, ನಮ್ಮ ಕೈವಾರ ತಾತಯ್ಯ ನಮಗೆ. ತಾತಯ್ಯ ಕಣೋದು, ಅಲ್ಲೋಗ್ಬೇಕು ಕಣೋ, ವರ್ಷಕ್ಕೊಮ್ಮೆ ಇರಬೇಕು ಕಣೋ. ಈ ಪದ್ಧತಿಗಳು ಯಾರು ಹೇಳ್ಕೊಟ್ಟಿದ್ದು? ಚಿಕ್ಕ ತಿರುಪತಿ ಎಲ್ಲಿದೆ, ಹೆಂಗ್ ಬರುತ್ತೆ, ಏನ್ ತಗೊಂಡು ಹೋಗ್ಬೇಕು, ಯಾವಾಗ ಹೋಗ್ಬೇಕು, ಯಾವ ಸಂದರ್ಭದಲ್ಲಿ ನಮಗ್ ಗೊತ್ತಿಲ್ಲ. ಇದನ್ನ ಹೇಳ್ಕೊಟ್ಟವ್ರು ನನ್ನ ತಂದೆಗೆ ಯಾರು ಹೇಳ್ಕೊಟ್ರು? ನನ್ನ ಅಜ್ಜನ್ಗೆ ಯಾರು ಹೇಳ್ಕೊಟ್ರು? ಮುತ್ತಜ್ಜ, ಹಿರಿಯಜ್ಜ, ಹಿರಿಯರಿಗೆ ಇನ್ನೊಬ್ಬ ಅಜ್ಜ, ಅಲ್ಲೆಲ್ಲ ಬಂದಿರೋದು. ಸೊ ಮನೆಯಲ್ಲಿ ಮಾಡೋ ಪ್ರತಿ ಪೂಜೆ ಪುನಸ್ಕಾರ ಸಂಸ್ಕಾರ ಹೋಮ ಹವನ ಯಜ್ಞ ಯಾಗ ಎಲ್ಲವನ್ನು ತಿಳಿಸ್ಕೊಟ್ಟವರು ಆ ಹಿರಿಯರುಗಳಿಂದ ಬಂದಿರೋದೇ. ಹೀಗೆ ಮಾಡ್ಕೋಬೇಕು, ಹೀಗೆ ಕುತ್ಕೋಬೇಕು, ಈ ಥರನೇ ದಾನ ಮಾಡಬೇಕು, ದೊಡ್ಡವ್ರು ಬಂದ್ರೆ ಹಿಂಗೆ ಕುತ್ಕೋಬೇಕು. ಅದು ನಮ್ಮ ಅಜ್ಜ ನಮ್ಮ ತಂದೆಗೆ ಹೇಳ್ಕೊಟ್ಟಿದ್ರು, ನಮ್ಮ ತಂದೆ ನಮ್ಗೆ ಹೇಳ್ಕೊಟ್ರು.
ಅಂತ ಹಿರಿಯರಿಗೆ ಮಾಡುವ ಸೇವೆ. ಸೊ ಮೊದಲಿಗೆ ಕುಲದೇವತಾ ಪೂಜಾ, ಅದಕ್ಕೆ ದೈವ ಶಾಪ. ಮತ್ತೆ ಅದಕ್ಕೆ ಸರಿಯಾಗಿ ನಡ್ಕೊಳ್ಳಿಲ್ಲ, ಮನೆ ದೇವರ ಶಾಪ ಕಣೋ. ಮನೆಯಲ್ಲಿರೋ ದೇವರೇ ಮುಗಿದೋಯ್ತು. ಯಾವಾಗ ಮನೆ ದೇವರ ಶಾಪ ಆಯ್ತು ಅಂದ್ರೆ ಅವನು ಮುಳುಗದ ಅಂತಲೇ ಅರ್ಥ. ಊರಿಗೆದ್ದೇನು ಪ್ರಯೋಜನ? ಮನೆಗೆ ಬಂದಿದ ತಕ್ಷಣ ಮುಖ ಹಿಂಗೆ ಇಟ್ಕೊಂಡಿದ್ರೆ ಮನೆ ಒಡತಿಗೆ ಕಾಯಿಲೆ ಬಂದ್ಬಿಡ್ತು ಅಂದ್ರೆ, ಮನೆ ಯಜಮಾನನಿಗೆ ಹೆಚ್ಚು ಕಮ್ಮಿ ಆಗ್ತಲೇ ಇರುತ್ತೆ ಅಂದ್ರೆ, ಫಸ್ಟ್ ಮಾಡಿಸೋದೇ ಮನೆ ದೇವ್ರ ಪೂಜೆ. ನಾವು ತುಂಬಾ ಜನಕ್ಕೆ ಗೊತ್ತಿಲ್ಲ. ಶಾಸ್ತ್ರಗಳು ಅದನ್ನ ಹೇಳಿದಾವೆ, ನಾವು ಹೇಳಿದಿಲ್ಲ. ಶಾಸ್ತ್ರ ಬಿಟ್ಟು ನಾವೇನು ಮಾತಾಡೋ ಆಗಿಲ್ಲ. ಶಾಸ್ತ್ರ ಏನು ಪ್ರಮಾಣ ಮಾಡಿದೆಯೋ ಅದನ್ನೇ ಹೇಳ್ಬೇಕು, ಅದನ್ನೇ ಮಾಡಬೇಕು. ಇಂಥದ್ದು ಹಲವಾರು ವಿಚಾರಗಳು ಇದೆ. ನಿಮ್ಮ ಜೊತೆ ಹಂಚ್ಕೋತೇನೆ. ಈ ಒಂದು ಪಿತೃಪಕ್ಷ, ಆ ಪಿತೃ ಗಾಯತ್ರಿ, ಆ ಪಿತೃಗಳ ಆಶೀರ್ವಾದ ನಿಮ್ಗಿರ್ಬೇಕು ಮಕ್ಕಳೇ. ಪಿತೃಗಳಿಲ್ಲದೆ ನಾವಿಲ್ಲ, ನಾನಿಲ್ಲ, ಈ ದೇಹ ಇಲ್ಲ. ನೋಡೋ ಅವ್ರ ಅಜ್ಜನ ಮೂಗೆ ಕೊಣ. ಅವ್ರ ಅಜ್ಜ ಇಂಥ ಒಂದು ಶಾಸ್ತ್ರ ಹೇಳ್ತಿದ್ರಂತೆ. ಅವ್ರ ಕುಟುಂಬದಲ್ಲಿ ಈ ಥರದ್ದು ಪಟ್ಟೆ ಇಟ್ಟು ದೇವ್ರ ಪೂಜೆ ಈ ಥರದ್ದು ಮಾಡ್ತಿದ್ರಂತೆ. ಇವನು ಉಟ್ಕೊಂಡಿದ್ದಾನೆ. ಇವನು ಖಂಡಿತ ನನ್ನ ದೇವರನ್ನೇ ನಂಬದ ಮನುಷ್ಯ, ಬೊಟ್ಟು ಇಡದ ಮನುಷ್ಯ, ದೇವಸ್ಥಾನ ಹೋಗದ ಮನುಷ್ಯ. ಯಾವುದೋ ಶಕ್ತಿ, ನಾನು ಹೇಳಿದ್ನಲ್ಲ, ಆ 40 ವರ್ಷದ ನಂತರ ಸೇರೋರಿಗೆ ಒಂದು ವಿಸ್ಮಯ ನಡೆಯುತ್ತೆ ಅಂತ, ಆ ರೀತಿ ಘಟಿಸ್ತು. ಹುಡ್ಕೊಂಡು ಹೋದೆ. ಏನೋ ಹುಡುಕಾಟ, ನನಗೀ ಗೊತ್ತಿಲ್ಲದೆ ವಿಭೂತಿ ಧಾರಣೆ ಇಲ್ಲದೆ ಹೊರಗಡೆ ಬರೋಲ್ಲ. ಹಣೆಯಲ್ಲಿ ಅದಿಲ್ಲ ಅಂದ್ರೆ ಸತ್ಯ ಶವಕ್ಕೆ ಸಮಾನ ಅಂತಕ್ಕಂಥದ್ದು ನಮ್ಮ ಗುರುಗಳು ಹೇಳ್ಕೊಟ್ಟಿರೋದು. ಅಪರೂಪ ಮನೇಲಿದ್ದಾಗ ಅಕಸ್ಮಾತ್, ವೆರಿ ರೇರ್, ಎದ್ದಿದ್ದೆ ಸ್ನಾನಂ ಇರಬೇಕು ವಿಭೂತಿ ಧಾರಣ. ಹಿಂಗಿದ್ರಂತೆ ಅವ್ರ ಅಜ್ಜ. ಈ ತರ ದೇವ್ರ ಕಾರ್ಯ, ದೇವ್ರ ಪೂಜೆ ಈ ತರ ಮಾಡ್ತಿದ್ರಂತೆ ಅಂತ ನಮ್ಮ ಮುತ್ತಜ್ಜ ಹಿರಿಯಜ್ಜನ ಬಗ್ಗೆ ಯಾರೋ ಹೇಳೋರು. ಅದೇನೋ ಬಂದಿರ್ಬೇಕು, ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಅವರನ್ನ. ಅಷ್ಟೇ ಮಕ್ಕಳೇ, ಆ ಪಿತೃಗಳ ಅಂಶವೇ, ದಟ್ ಜೀನ್ಸ್, ಇಟ್ ಕಮ್ಸ್ ಬ್ಯಾಕ್ ಅಂಡ್ ಇಟ್ ಮೇಕ್ಸ್ ಅಸ್. ಅದರಿಂದ ಪಿತೃದೇವತೆಗಳಿದ್ದಾರೆ ತುಂಬಾ. ಈ ತರದ ರೀಇನ್ಕಾರ್ನೇಷನ್ ವ್ಯಕ್ತಿಗಳು, ಹೆಸರು, ಸ್ಥಳ, ಎಲ್ಲದರ ಬಗ್ಗೆ ನಿಮ್ಗೆ ಬೇಕು ಅಂದ್ರೆ ಬನ್ನಿ, ನಾನು ತೋರಿಸ್ತೇನೆ, ಕೊಡ್ತಾನೆ. ವಿತ್ ಡೇಟಾ ಕೊಡ್ತಾನೆ, ಪ್ರೂಫ್ಡ್ ರಿಟರ್ನ್ ಡೇಟಾ ಕೊಡ್ತಾನೆ. ನನ್ನ ದೇವರ ಬಗ್ಗೆ ಅವಮಾನ ಮಾಡಿದ್ರೆ, ನಮ್ಮ ಧರ್ಮದ ಬಗ್ಗೆ ಅವಮಾನ ಮಾಡಿದ್ರೆ ಇನ್ನು ಎಷ್ಟು ಅಂತ ಸಹಿಸ್ಕೊಳ್ಳೋದು. ತಿಳಿಸ್ಕೊಡ್ಲೇಬೇಕಲ್ವಾ ನಮ್ಮ ದೇವರು, ನಮ್ಮ ಸನಾತನ ಧರ್ಮ, ನಮ್ಮ ಪೂಜೆ, ನಮ್ಮ ಸಂಸ್ಕಾರ ಅನ್ನತಕ್ಕಂಥದ್ದು. ಅದಕ್ಕೊಂದು ಗೌರವ ಕೊಡಬೇಕು. ಬದುಕಿದ್ದಷ್ಟು ದಿನ ಒಂದು ಗೌರವ, ಬದುಕಿದ ನಂತರವೂ ನಮಗೆ ಬದುಕು ಕಲಿಸಿಕೊಟ್ಟಂತಹ ಹಿರಿಯರಿಗೊಂದು ವಂದನೆ. ನಾವು ಇವತ್ತು ಏನೇ ನೋಡಿ, ಈ ಶಲ್ಯ ಯಾವ ಕಡೆ ಹಾಕ್ಬೇಕು ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಹೆಂಗ್ ಹಾಕ್ಬೇಕು ಅನ್ನೋದು ಗೊತ್ತಿಲ್ಲ. ನನಗೆ ಕಲಿಸಿದ್ದಾರೆ, ಈ ಕಡೆ ಹಾಕ್ಬೇಕು ಕಾಡು, ವಾಮಭಾಗ. ತುಂಬಾ ಜನ ಬಲಗಡೆ ಹಾಕ್ತಾರೆ. ಎಲ್ಲೊಂದು ಸ್ತ್ರೀ ತತ್ವ ಇದೆ, ಅಮ್ಮನ ತತ್ವ ಇದೆ. ಅಮ್ಮನಿಗೆ ಉಡುಗೆ ಇತ್ತು ಮೊದಲು, ಅಮ್ಮನಿಗೆ ಹೃದಯವಿದೆ, ಅದು ಲೆಕ್ಕ. ಇದು ಹಾಕಿದ್ದೀವಿ ಅಂದ್ರೆ ಧರ್ಮಕ್ಕೆ ಪಟ್ಟಿರುತ್ತಾರೆ ಅಂತ. ಅದಕ್ಕೆ ಆಗಾಗ ಸಿಟ್ಟು ಬಂದಾಗ ಇದು ತೆಗೆದಿಟ್ಟು ಮಾತಾಡ್ತೇನೆ. ಇದು ಹಾಕೊಂಡ್ರೆ ಮಾತಾಡೋ ಹಾಗಿಲ್ಲ. ಇದು ಹಾಕೊಂಡಿದ್ರೆ ಧರ್ಮ ಮಾತಾಡ್ಬೇಕು, ಇದು ತೆಗೆದ್ರೆ ನ್ಯಾಯ ಮಾತನಾಡಬೇಕು. ನಮ್ಮ ವೈದಿಕರಿಗೆ ಅದು ನಿಯಮ. ಹೇಗಂದ್ರೆ ಹೇಗೆ, ಹೆಂಗಂದ್ರೆ ಹೆಂಗೆ. ಆ ಸಿಟ್ಟು ಬರುತ್ತೆ. ನಾವು ಮನುಷ್ಯರೇ, ಸುತ್ತ ಮುತ್ತ ಪ್ರಭಾವ, ಇನ್ಫ್ಲೂಯೆನ್ಸ್ ಇದೆಲ್ಲ ಬರುತ್ತೆ ಮಕ್ಕಳೇ. ಅದಕ್ಕೆ ನೋಡಿ, ನಮ್ಮ ಹಿರಿಯರು ಗೊತ್ತಿತ್ತು ನಮ್ಮ ನಿಯಂತ್ರಣ ನಾವು ಹೇಗಿರ್ಬೇಕು, ನಾವು ಧರ್ಮವೇ ಪಾಲನೆ ಮಾಡ್ಬೇಕು ಅಂತ ಇದು ಹಾಕಿಸ್ತಿದ್ರು. ಇದು ಯಾವತ್ತು ಹಾಕೋದ್ ಬಿಟ್ಟಿದೀವೋ ಎಲ್ಲ ಬಂದ್ಬಿಟ್ಟಿದೆ. ಇದನ್ನ ಹಾಕಿಸ್ತಿದ್ರು. ಕೇಳ್ತಾರೆ ತುಂಬಾ ಜನ, ಇದೇನು ಗುರುಗಳು ಹಿಂಗೆ ಆಗ್ಬೇಕಾ ಅಂತ. ಬೆದುಗುಂಡುಗಳ ನಮ್ಮ ಧರ್ಮ ನಮಗೆ ಏನೇನು ಹೇಳ್ಕೊಟ್ಟೆ, ಇದಕ್ಕೊಂದು ಪಾರಮಾರ್ಥಿಕತೆ ಅರ್ಥ ಇದೆ, ಸೈನ್ಸ್ ಅರ್ಥ ಇದೆ ಅನ್ನೋದು ಗೊತ್ತಿಲ್ಲ. ಇಲ್ಲ ಹಾಕೋದಿರ್ಬೋದು, ಸೊಂಟಕ್ಕೊಂದು ಪಟ್ಟಿ ಕಟ್ಟೋದಿರ್ಬೋದು. ಎವ್ರಿಥಿಂಗ್ ಇಸ್ ಡಿಸೈನ್ಡ್. ಎಲ್ಲರೂ ಹಾಕೋಕ್ಕೂ ಆಗೋಲ್ಲ, ಬಿಕಾಸ್ ಯು ಆರ್ ನಾಟ್ ಡಿಸೈನ್ಡ್ ಫಾರ್ ದ್ಯಾಟ್. ಅಷ್ಟೇ ಮಕ್ಕಳೇ, ಅಷ್ಟೇ. ಯೋಚಿಸಬೇಡಿ. ಮತ್ತಷ್ಟು ಚಿಂತನೆಗಳೊಂದಿಗೆ ಮರಳಿ ಬರೋಣ, ಮಾತಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ
ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇವತ್ತಿನ ಪಂಚಾಂಗ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ವಿಶೇಷವಾಗಿ ಸೋಮವಾರ, ಪೂರ್ವಭಾದ್ರ ನಕ್ಷತ್ರ, ವಿಶೇಷವಾಗಿ ಪಿತೃಪಕ್ಷ ಅಂದ್ರೆ ಸರೆಂಡರ್ ಮಕ್ಕಳೇ, ಶ್ರಾದ್ದ ಅಂತಾರೆ. ಅದರ ಅರ್ಥವೇ ಶ್ರದ್ಧಾ. ಯಾವ ಪೂಜೆಯಲ್ಲಾದ್ರೂ ಏನೋ ಮಾಡ್ಕೊಂಡು ಇಲ್ಲೇನೋ ಫೋನ್ ಬಂತು, ಅಲ್ಲಿ ಕೇಜ್ರಿಬಾತ್ ಇಟ್ಟಿದ್ದೀನಿ ತಗೊಂಡ್ ಬಾ, ಏನೋ ಯಾವಾಗ ಬಂದೇನೋ ಅಂತ ಇಲ್ಲಿ ಕೂತ್ಕೊಂಡು ಸತ್ಯನಾರಾಯಣ ಪೂಜೆ, ಇನ್ನೊಂದು ಯಾವುದೋ ಪೂಜೆನಲ್ಲಿ ಅಮ್ಮ ಯಾವಾಗ ಬಂದೆ ದೊಡ್ಡಮ್ಮ, ಬನ್ನಿ, ಇದೆಲ್ಲ ಮಾಡ್ಬೋದು. ಪಿತೃಪಕ್ಷದಲ್ಲಿ ಹಾಗಲ್ಲ. ಶ್ರದ್ಧಾ, ಭಯ, ಭಕ್ತಿ, ಅದನ್ನೇ ಶ್ರಾದ್ದ ಅಂತ ತಂದಿರೋದು. ತುಂಬಾ ಜನ ಅದನ್ನ ಕೆಟ್ಟದಾಗ ಹೇಳ್ತಾರೆ, ಶ್ರಾದ್ದ ಮಾಡ್ಕೊಂಡು ಬಂದವನೇ ಅಂತ. ಅವ್ರ ಮನೆ ಬಂಗಾರ ಆಗೋಗ. ಶ್ರದ್ಧೆಯಿಂದ ಮಾಡ್ಕೊಂಡು ಬಂದಿದ್ದಾನೆ. ಭಯ, ಭಕ್ತಿ ಕದಲದೆ, ಯಾರು ಬರ್ಲಿ ಬರಲ್ದೆ ಇರ್ಲಿ, ಅಲ್ಲಿ ಕುಳಿತುಕೊಂಡು ಹಿರಿಯರು ಏನೋ ಒಂದು ತಪಸ್ಸಿನ ತರ ಮಾಡುವಂತ ಕಾರ್ಯ ಅದು. ದೊಡ್ಡವ್ರು ಕುಳಿತಿದ್ದಾರೆ, ಅಜ್ಜ ಅಜ್ಜಿ ಕುಳಿತಿದ್ದಾರೆ, ದೊಡ್ಡಪ್ಪ ಚಿಕ್ಕಪ್ಪ ಕೂತಿದ್ದಾರೆ, ಗುರುಗಳು ಕೂತಿದ್ದಾರೆ. ಹೆಂಗಿರ್ಬೇಕು ಗೊತ್ತರ, ಕದಲ್ದೆ ಚಿಕ್ಕ ಮಕ್ಕಳ ತರ ಆಯ್ತು ಅಂತ. ಇನ್ನೆಲ್ಲೋ ಕಣ್ಣು, ಇನ್ಯಾರೋ ಫ್ರೆಂಡು, ಇನ್ನೇನೋ, ಅದೆಲ್ಲ ಮಕ್ಕಳೇ. ಶ್ರದ್ಧಾಂ ಶ್ರೇಯಾಮ್ ಇದು ತಿಳ್ಕೊಳ್ಳದೆ ಈ ತರದ್ದು ಶ್ರಾದ್ದ ಹೇಳಕ್ ಹೋಗೋನು ಅವನು ಅಂತಾರೆ. ಶ್ರದ್ಧೆಯಿಂದ ಮಾಡಕ್ ಹೋಗಿದ್ದಾನೆ ಅಂತೇಳಿ. ಶ್ರಾದ್ದ ಅಲ್ಲ, ಅದು ಶ್ರದ್ಧೆಯಿಂದ ಮಾಡಕ್ ಹೋಗಿದ್ದಾನೆ. ಶ್ರದ್ಧೆ, ತಪಸ್ಸು, ಧ್ಯಾನ, ಏಕಾಗ್ರತೆ ಅಲ್ಲೇ. ಮೇಷರಾಶಿ. ಚಂದ್ರ ವಿಶೇಷವಾಗಿ ಗುರುಸಾರದಲ್ಲಿದ್ದು ಗುರುಸಾರದಲ್ಲಿದ್ದಾನೆ. ಚೆನ್ನಾಗಿದೆ. ಗುರುವಿಗೆ ಸಂಬಂಧಪಟ್ಟಂತ ವೈದಿಕ ವೃತ್ತಿ, ವೈದಿಕ ಕೆಲಸಗಳು, ಜಡ್ಜು, ಟೀಚಿಂಗು, ಅಡ್ವೈಸರಿ, ಈ ರೀತಿಯ ವೃತ್ತಿ ಉದ್ಯೋಗಗಳು ಅದ್ಭುತ ಪ್ರಗತಿ ಕಾಣತಕ್ಕಂತ ಒಂದು ದಿನ. ವೃಷಭ ರಾಶಿ. ತುಂಬಾ ಒಳ್ಳೆತನ ಆಗೋಲ್ಲ. ವ್ಯವಹಾರಸ್ಥರು, ವ್ಯಾಪಾರಸ್ಥರು, ಅಲ್ಲೊಂದು ಬದಲಾಗಬೇಕು. ಈ ಕಲಿಯುಗ ಏನ್ ಗೊತ್ತಾ, ಪ್ರತಿಯೊಬ್ಬನು ವ್ಯಾಪಾರಿ ದೃಷ್ಟಿಯಿಂದಲೇ ನೋಡ್ಬೇಕು. ನನಗೇನ್ ಲಾಭ, ಅವನಿಗೇನ್ ಲಾಭ, ಏನ್ ಟೋಪಿ ಹಾಕೋಕ್ ಬಂದಿದ್ದಾನೆ. ಹೌದು ಮಕ್ಕಳೇ, ತುಂಬಾ ಒಳ್ಳೆಯವರು ಇಲ್ಲಿ ಬದುಕ್ಲಿಕ್ಕೆ ಆಗೋಲ್ಲ. ವೃಷಭ ರಾಶಿ, ನಿಮ್ಮ ವ್ಯವಹಾರವನ್ನ ಜಾಗ್ರತೆ. ಇವತ್ತು ತುಂಬಾ ಒಳ್ಳೆಯವರಾಗ್ಲಿಕ್ಕೆ ಹೋಗಿ ನೋವು ತಿನ್ಬಿಡ್ತಾರೆ. ಮಿಥುನ ರಾಶಿ. ಗುರುವು ಸೂಪರ್, ತುಂಬಾ ಚೆನ್ನಾಗಿದೆ. ಏನೋ ಒಂಟಿತನ ಅನ್ಸುತ್ತೆ, ಏನೋ ಕಿಟಿ. ಇನ್ನೊಂದು 10-12 ದಿನ ಇರಿ. ಈ ಮೂವ್ಸ್ ಸೆಕೆಂಡ್ ಹೌಸ್ ಬರ್ತಾನೆ, ಒಳ್ಳೇದಾಗುತ್ತೆ. ಒಂದು ವಾಹನನೋ, ಗಾಡಿಯೋ, ಭೂಮಿಯೋ, ಮನೆಯೋ, ಮನೆಯಲ್ಲಿ ಒಂದು ಶುಭ ಕಾರ್ಯವೋ, ಮಗುವೋ, ಮದುವೆಯೋ, ಈ ಥರದ್ದೇನೇನೋ ಬದಲಾವಣೆ ಆಗೋದಿದೆ. ಇವತ್ತು ಯಾರಾದ್ರೂ ಆಚಾರ್ಯರಿಗೆ ಫಲತಾಂಬೂಲ ದಾನ, ಅಷ್ಟೇ ಮಗು. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ. ಗುರುವು 12, ಚಂದ್ರನು 8. ಸೊ ಅನಗತ್ಯ ಖರ್ಚುಗಳು, ಮನೆಗೋಸ್ಕರ, ಮಗುಗೋಸ್ಕರ, ಕುಟುಂಬಕ್ಕೋಸ್ಕರ ಸ್ವಲ್ಪ ಓಡಾಟ ಅದು ಇದು ಆಗ್ತಕ್ಕಂಥ ಒಂದು ಭಾವವಿದೆ. ಯೋಚಿಸ್ಬೇಡಿ, ಒಳ್ಳೇದಕ್ಕೆ ಖರ್ಚಾಗುತ್ತೆ ಅಷ್ಟೇ. ಶ್ರೀರಾಮ ಜಯಂ ಶ್ರೀರಾಮ ಜಯಂ ಮನಸ್ಸಿನಲ್ಲಿ ಅಂದ್ಕೊಳ್ಳಿ, ದಾರಿ ಮಾಡಿಸುತ್ತೆ. ಸಿಂಹ ರಾಶಿ. ಟೀಚಿಂಗ್, ಪ್ರೀಚಿಂಗ್, ಡಾಕ್ಟರ್, ಮೆಡಿಸನ್, ಈ ರೀತಿಯ ವೃತ್ತಿ, ಉದ್ಯೋಗ, ಧಾರ್ಮಿಕ ವೃತ್ತಿ, ಧರ್ಮಬದ್ಧ ವೃತ್ತಿ. ಗುರು ಬಂದು ಧರ್ಮಂ, ನೆನ್ಪಿಟ್ಕೊಳ್ಳಿ. ಧರ್ಮ ಬಿಟ್ಟು ಕದಲೋಲ್ಲ. ಅದನ್ನ ಬಿಟ್ಟು ಇವತ್ತು ಕಲಿಯುಗಕ್ಕೆ ಕೃಷ್ಣರು ಹೇಳಿದ್ದಾರೆ, ನಂಬರ್ 1 ಕಳ್ಳರು ಯಾರು ಅಂದ್ರೆ ಗುರುಗಳೇ, ನನ್ನನ್ನು ಸೇರಿಸಿ. ಯಾರು ಗುರು ಅಂತಾನೋ ಅವನೇ ದೊಡ್ಡ ಕಳ್ಳ. ಅದಕ್ಕೆ ನಾನು ನನ್ನ ಗುರು ಅನ್ಬೇಡಿ ಅಂತೀನಿ, ಭಯ ಪಡ್ತೀನಿ. ಗುರುಗಳೇ ಅಂದ್ರೆ ಭಯ ಪಡ್ತೀನಿ. ಬೇಡ ಸುಮ್ಮನಿರಪ್ಪ, ನಾನು ಕಳ್ಳ ಆಗ್ಬಿಡ್ತೀನಿ, ನಾನು ದೋಚ್ಕೊಳ್ಳೋನ್ ಆಗ್ಬಿಡ್ತಾನೆ, ನನ್ನಲ್ಲೂ ಅಂಥದ್ದೊಂದು ಕರ್ಮಠತನ. ಯಾಕಂದ್ರೆ ಕಲಿಯುಗಕ್ಕೆ ತುಂಬಾ ಕೆಡುಕು ಮಾಡುವವನೇ ತುಂಬಾ ತಿಳಿದವನು ಅಂತ ಹೇಳ್ತಾರೆ. ಈ ದೋಚವರೆಲ್ಲ ನೋಡಿ, ತುಂಬಾ ಹೆಸರು ಪಡೆದಿರೋರು, ತುಂಬಾ ತಿಳ್ಕೊಂಡಿರೋರು, ತುಂಬಾ ಅಲ್ಲಿ ಮಾಡಿರ್ತಾರೆ. ಅದರಿಂದ ಸಿಂಹರಾಶಿ ಧರ್ಮಬದ್ಧ ಕಾರ್ಯ, ಧರ್ಮಬದ್ಧ ಕೆಲಸ, ಧರ್ಮಬದ್ಧ ಜೀವನ, ಬ್ಯೂಟಿಫುಲ್.
ಇನ್ನು ವಿಶೇಷವಾಗಿ ಕನ್ಯಾ ರಾಶಿ. ಗುರು ವೃತ್ತಿಯಲ್ಲಿ ಒಂಚೂರು ಟೆನ್ಷನ್, ಅಲ್ಲೆಲ್ಲೋ ಎಲ್ರಿಗೂ ಸರ್ ನಾನು ಚೆನ್ನಾಗಿ ಮಾಡಿದ್ದೀನ, ಸರ್ ನಾನು ಚೆನ್ನಾಗಿ ಮಾಡಿದ, ಸರ್ ಕರೆಕ್ಟಾಗಿ ಮಾಡಿದ್ದೀನ. ಕೆಲವ್ರಿಗೆ ಅದೊಂದು ಭಾವ, ಸಾಂಬಾರು ಚೆನ್ನಾಗಿದ್ಯಾ, ರೊಟ್ಟಿ ಚೆನ್ನಾಗಿದ್ಯಾ, ಇಡ್ಲಿ ಚೆನ್ನಾಗಿದ್ಯಾ, ರೀ ತಿಂದು ನೋಡಿ, ರೀ ಅದು ತಿಂದು ನೋಡಿ, ಈ ಬಟ್ಟೆ ಚೆನ್ನಾಗಿದ್ಯಾ. ನಿಮಗೆ ಮನಸ್ಸಿಗೆ ಕರೆಕ್ಟ್ ಆಗಿದ್ದೀರಾ? ನಿಮ್ಮ ಮನಸ್ಸಿಗೆ ತಕ್ಕಂತೆ ಆ ಒಂದು ಯದ್ಭಾವಂ ತದ್ಭವತಿ ಅಂತ ಹೇಳ್ತಿರ್ತಾನೆ. ಪರಿಪೂರ್ಣವಾಗಿ ಆತ್ಮತೃಪ್ತಿಯಿಂದ ನಿಮ್ ಕೆಲಸ ಮಾಡಿ, ಮೆಕ್ಕೆ ದೈವದ ಮೇಲೆ ಹಾಕಿ ಅವನೇ ಯಾರು ಕೊಡೋಕೆ, ತಗೊಳಕ್ ನಾವ್ಯಾರು? ಅವನ ಇಚ್ಛೆ ಮೇಲೆ ಇರುವ ಭಗವಂತನ ಇಚ್ಛೆ ಅವನು ನೋಡ್ಕೋತಾನೆ. ಮಕ್ಕಳು ಏನು ಯೋಚನೆ ಮಾಡಬೇಡಿ ಅಷ್ಟೇ. ಸರ್ ಇನ್ನೊಬ್ರಿಗೆ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಹೋಗ್ಬೇಡಿ. ಸರ್ ಹೆಂಗಿದೆ ಸರ್ ಹೇಳಿ ಸರ್, ಒಪಿನಿಯನ್ ಕೊಡಿ ಸರ್. ಯು ಡೂ ಯುವರ್ ಜಾಬ್, ಇಟ್ ಡ್ರೈವ್ಸ್ ಮಕ್ಕಳು. ಕನ್ಯಾ ರಾಶಿ. ಇನ್ನು ವಿಶೇಷವಾಗಿ ತುಲಾ ರಾಶಿ. ಗುರು ಭಾಗ್ಯದಲ್ಲಿ ಬುಧನ ಮನೆಯಲ್ಲಿದ್ದಾನೆ, ಚೆನ್ನಾಗಿದೆ. ಮೆಡಿಕಲ್ ಲೈನಲ್ಲಿ, ವಿಶೇಷವಾಗಿ ಫೈನಾನ್ಸು, ಅಕೌಂಟಿಂಗು, ಮ್ಯೂಚುವಲ್ ಫಂಡು, ಇನ್ಶೂರೆನ್ಸು, ಬ್ಯಾಂಕಿಂಗು, ಇಂತಹ ಒಂದು ವೃತ್ತಿ ಉದ್ಯೋಗ ಆನಂದಮಯ. ವೃಶ್ಚಿಕ ರಾಶಿ. ಚಂದ್ರ ಗುರುಸಾರದಲ್ಲಿದ್ದು ಗುರು ಅಷ್ಟಮದಲ್ಲಿರೋದನ್ನ ಪ್ರಯಾಣ, ಓಡಾಟ, ಸುತ್ತಾಟ, ಬಳಲಿಕೆ ಅನ್ನತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಿ ಒಂದು ಸಣ್ಣ ಮೋಸ, ದಗ, ಲೆಕ್ಕಾಚಾರಗಳುಂಟು. ಎಚ್ಚರಿಕೆಯಿಂದ ಹೆಜ್ಜೆ ಹಾಕಿ. ಇನ್ನು ಧನುಸು ರಾಶಿ ವಿಶೇಷವಾಗಿ. ಗುರು ಕೇಂದ್ರದಿಂದ ನೋಡ್ತಿದ್ದಾನೆ, ಒಡ ಹುಟ್ಟಿದವರ ಸಹಕಾರ, ಧೈರ್ಯ, ಸಾಹಸೆ ಲಕ್ಷ್ಮಿ. ಧೈರ್ಯದಿಂದ ಯಾವ ಕೆಲಸ ಆದ್ರೂ ಮುಂದಕ್ಕೆ ಹೋಗಿ ಮಕ್ಕಳು. ನೋಡಿ, ಒಳ್ಳೇದ್ ಮಾಡ್ಲಿಕ್ಕೆ ಭಯ ಹಾಕ್ಬಿಡ್ಬೇಕು. ಈಗ ನೋಡಿ, ನಮಗೆಲ್ಲ ಗೇಮಿಂಗ್ ಆಡೋ ಹುಚ್ಚು. ಎಲ್ರ ಮೊಬೈಲಲ್ಲಿ ಒಂದು ಗೇಮ್ ಇರುತ್ತೆ, ಇಟ್ಕೊಂಡು ತೋದು. ಸರಿಯಾ? ಅದ್ ಎಷ್ಟು ಬಾರಿ ಸೋತಿರ್ತೀವ, ತಿರ್ಗಾ ಅದೇ ಗೇಮ್ನ ಇಟ್ಕೊಂಡು ಈ ಲೂಡೋ ಅಂತೆ, ಇನ್ನೊಂದಂತೆ ಏನೇನೋ ಆಡ್ತಲೇ ಇರ್ತೀವಿ. ಹೌದಲ್ವಾ? ಎಷ್ಟು ಬಾರಿ ಸೋತಿರ್ತೀವಿ ನೋಡಿ. ಇನ್ನೊಂದ್ಸಲಿ ಆಡ್ಬಿಡೋಣ. ಜೀವನದಲ್ಲಿ ಮಾತ್ರ ಒಂದು 2-3 ಸಮಸ್ಯೆಗಳು, ಪರೀಕ್ಷೆಗಳಾಗ್ಬಿಟ್ರೆ ಮಾತ್ರ ನಮ್ ಕೆಲ್ ತಟ್ಕೊಳಕ್ಕಾಗ. ಸೋತೋಗ್ಬಿಟ್ಟ ಗುರುಗಳೇ, ಗೇಮಲ್ಲಿ ಸೋಲಿಲ್ವಾ? ಹೇಳಿ ನೀವು ಯಾವುದೋ ಒಂದು ರೀತಿನಲ್ಲಿ ಅಷ್ಟೇ ಮಕ್ಕಳೇ. ತೀರಾ ಆತಂಕ ಪಡಬೇಡಿ. ಧನಸ್ಸು, ಧೈರ್ಯ, ಸಾಹಸೆ ಲಕ್ಷ್ಮಿ. ಒಳ್ಳೆ ಕೆಲಸ ಮಾಡೋದಕ್ಕೆ ಏನಕ್ಕೆ ಚಿಂತೆ? ಹೋಗಿ ಮುಂದಕ್ಕೆ ದಾರಿ ತೋರಿಸ್ತಾನೆ. ಒಳ್ಳೆಯವ್ರ ಪರಿಚಯ ಮಾಡ್ಕೊಳ್ಳಿ, ಒಳ್ಳೆಯವರ ಜೊತೆ ಮಾತನಾಡಿ, ಅನುಭವಸ್ಥರ ಹತ್ರ ಮಾತಾಡಿ, ದಾರಿ ಆಗುತ್ತೆ, ತೊಂದರೆ ಇಲ್ಲ. ಇನ್ನು ಮಕರ ರಾಶಿ. ಬ್ಯೂಟಿಫುಲ್, ಚೆನ್ನಾಗಿದೆ. ರಾಹುಗ್ರಸ್ತ ಚಂದ್ರ, ಅಂದ್ರೆ ಗುರು ಸ್ವಲ್ಪ ಕದಲಬೇಕು. ಸೊ ಲಾಯರ್, ಪೊಲೀಸ್, ಅಲ್ಲಿ ತುಂಬಾ ಒಳ್ಳೆತನ ಎಲ್ಲ ನಡೆಯಲ್ಲ. ಅವನು ಮುಚ್ಚಿಟ್ಟಿದ್ದಾನೇನೋ, ಲಾಯರ್ ವಾದ ಮಾಡಿ ಕಕ್ಕಿಸ್ಬೇಕು, ಆ ಥರ. ಲೀಗಲ್, ಪ್ರಾಪರ್ಟಿ ಅಡ್ವೈಸರ್, ಇನ್ಶೂರೆನ್ಸ್ ಅಡ್ವೈಸರ್, ಲೋನ್ ಅಡ್ವೈಸರ್, ಪ್ರಾಪರ್ಟಿ. ಏನ್ ಗೊತ್ತಾ ಸರ್, ಅಲ್ಲಿ ಹೋಗಿ ತಗೊಂಡಾದ್ಮೇಲೆ ಬೇರೆ ಕಥೆಗಳಿರ್ತಾವೆ ಬಿಡಿ. ಈ ಥರದ್ದು. ಸೊ ಮಕರ ರಾಶಿ ಆ ಥರದ ಅಡ್ವೈಸರಿ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಲಾಭ ಪಡಿತೀರಿ. ಕುಂಭರಾಶಿ. ಗುರು ನೋಡ್ತಿದ್ದಾನೆ, ಚಂದ್ರನು ಗುರು ಸಾರ ಚೆನ್ನಾಗಿದೆ. ಹೋಮ, ಹವನ, ಯಜ್ಞ, ಯಾಗ, ಮೆಡಿಸನ್, ಟೀಚಿಂಗ್, ಕೋಚಿಂಗ್, ಟ್ರೈನಿಂಗ್, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಅನುಕೂಲ. ಮೀನರಾಶಿ. ಧರ್ಮಬದ್ಧ ಜೀವನಕ್ಕೆ ಖರ್ಚು, ಧರ್ಮಕ್ಕೋಸ್ಕರ, ನ್ಯಾಯಕ್ಕೋಸ್ಕರ, ದಾನಕ್ಕೋಸ್ಕರ ಯಾರಿಗೂ ಒಂದು ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತಾರೆ. ಯಾರೋ ಇಲ್ಲದವರಿಗೆ ದೈವ ಅಂತದೊಂದು ಸುಯೋಗ ಕೊಟ್ಟಿದೆ, ಮಾಡಿ. ಯಾವುದೋ ಕ್ಷೇತ್ರಕ್ಕೆ ಹೋಗಿದ್ರಿ, ಒಂದಷ್ಟು ಪ್ರಸಾದ ತೀರ್ಥ ತಗೋಬನ್ನಿ. ಹೇಗೂ ಗ್ರಹಣ ಬಿಟ್ಟಿದೆ, ದರ್ಶನಕ್ಕೆ ಹೋಗಿದ್ದೀರಿ, ರೈಟ್, ತಗೋಬಂದು ಅಕ್ಕಪಕ್ಕ ಯಾರು ನಿಮ್ಮ ಮನೆ ಕೆಲಸದವರು, ಯಾರೋ ಸೆಕ್ಯೂರಿಟಿಯೋ, ಹೌಸ್ ಕೀಪಿಂಗೋ ಹೋಗಿದ್ದೀರಿ, ಒಂದಷ್ಟು ಪ್ರಸಾದ ತಗೋಬನ್ನಿ ಮಕ್ಕಳೇ, ದೇವಸ್ಥಾನದಿಂದ ಹಂಚಿ ಮಕ್ಕಳೇ. ಅವ್ರಿಗೂ ಒಳ್ಳೇದಾಗ್ಲಿ, ಆ ಗ್ರಹಣ ಮೋಕ್ಷ ತೃಪ್ತಿ ಸಿಗಲಿ, ಭಗವಂತನ ಪ್ರಸಾದ ಅವ್ರಿಗೊಂದು ಅನುಕೂಲ ಆಗಲಿ, ಅವರಲ್ಲೂ ಶಕ್ತಿ ಚೈತನ್ಯ ತುಂಬಿಸ್ಲಿ. ವಸುದೈವ ಕುಟುಂಬಕಂ, ಎಲ್ಲರೂ ಚೆನ್ನಾಗಿರಬೇಕು. ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಒಳ್ಳೇದಾಗ್ಲಿ. ಮಾತೃದೇವೋ ಭವ.